ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಒಂದೇ ಗುರು ಪರಪರಂ, ಒಂದೇ ಗುರು ಪರಂಪರಂ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಮೊದಲು ನನ್ನ ಎಲ್ಲ ಗುರುಗಳಿಗೆ ವಂದಿಸುತ್ತಾ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ನನಗೆ ಜ್ಞಾನದ ಭಿಕ್ಷೆಯನ್ನು ಹಾಕಿರ್ತಕ್ಕಂಥ ಗುರುಗಳಿಗೆ, ನನಗೆ ಈ ಎತ್ತರಕ್ಕೆ ಬೆಳೀತಕ್ಕಂಥ ಒಂದು ಸಾಧ್ಯತೆ ಮಾಡಿಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಮೋ ನಮಃ. ಇವತ್ತು ನಮ್ಮ ವೇದಿಕೆ ಜೊತೆ ನಮ್ಮ ಇನ್ನೊಬ್ಬರು ಸ್ಟೂಡೆಂಟ್ ಆಗಿರ್ತಕ್ಕಂಥ, ಅಪಾರ ಸ್ಟೂಡೆಂಟ್ ಆಗಿರ್ತಕ್ಕಂಥ ಒಬ್ಬರು ಬಂದು ಇದು ಗುರು ಪೌರ್ಣಮಿ ದಿವಸ ಒಂದೆರಡು ಮಾತಾಡೋಕೆ ಹೋಗ್ತೀನಿ ಅಂತ ಹೇಳಿ ಬಂದಿರತಕ್ಕಂಥ ಒಬ್ಬರು ವಿದ್ಯಾರ್ಥಿ ಇದ್ದಾರೆ, ಸ್ಟೂಡೆಂಟು, ಯಂಗ್ ಸ್ಟೂಡೆಂಟ್. ಸೊ ರೇಖಾ ಅವರು, ವೆಲ್ಕಮ್ ಟು ನಕ್ಷತ್ರ ನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ, ವೆಲ್ಕಮ್. ಗುರುಜಿ, ಗುರು ಪೌರ್ಣಮಿ ಪ್ರಯುಕ್ತ ನಿಮ್ಗೊಂದು ಸಣ್ಣ ಕಾಣಿಕೆ ತಂದಿದ್ದೀನಿ, ದಯವಿಟ್ಟು ಇದನ್ನ ತಗೊಬೇಕು. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಗುರುಜಿ. ನನ್ಗೆ ಇಲ್ಲಿ ಬರಕ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಗುರುಜಿ. ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಮುಂಚೆಯಿಂದಾನು ನಾನು ಯಾವತ್ತೂ ಅಸ್ಟ್ರಾಲಜಿ ಅನ್ನೋದನ್ನ ನಾನು ನಂಬ್ತಾನೆ ಇದ್ದಿಲ್ಲ. ಬಟ್ ಈ ಸತಿ ಯಾಕೋ ನನಗೆ ಗೊತ್ತಿಲ್ಲ, ಸಡನ್ ಆಗಿ ಅಮ್ಮ ನಿಮ್ ಪ್ರೋಗ್ರಾಮ್ಸ್ ನೋಡ್ತಾ ಇದ್ರು. ನೋಡ್ತಾ ಹೇಳಿದ್ರು, ಇದು ತುಂಬಾ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡಿ ನೋಡು, ಮೂವಿ ನಿನ್ಗೆ ಇಂಟ್ರೆಸ್ಟ್ ಬರ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಸರಿ ನೋಡೋಣ. ನಾನು ತುಂಬಾ ಎಲ್ಲಾರು ಏನಾದ್ರು ಬೋಗಸ್ ಆಗಿ ಹೇಳ್ತಾರೆ ಅಂತ ಅನ್ಕೊಂತಾ ಇದ್ದೆ, ಒಬ್ಬೊಬ್ರು ಒಂಥರ ಹೇಳ್ತಾರೆ. ಸೊ ನಾನು ಅದನ್ನ ನಂಬ್ತಾ ಇದ್ದಿಲ್ಲ. ಸೊ ಇರ್ಲಿ ಬಿಡು, ಒಂದ್ಸತಿ ಟ್ರೈ ಮಾಡೋಣ ಅಂತ ನಾನು ನಿಮ್ ಚಾನೆಲ್ ನೋಡಿದಾಗ ನೀವು ಪೂರ್ತಿ ಲಾಜಿಕಲ್ ಆಗಿ ಹೇಳ್ತಾ ಇದ್ರಿ. ಸೊ ಅದು ನನಗೆ ತುಂಬಾ ಇಷ್ಟ ಆಯ್ತು. ನೀವು ನಮ್ಗೆ ಎಕ್ಸಾಂಪಲ್ಸ್ ಕರೆಕ್ಟ್ ಆಗಿ ಕೊಡ್ತಾ ಇದ್ರಿ, ಯಾವ್ದು ಪ್ಲಾನೆಟ್ಸ್ ಹೆಂಗ್ ಮೂವ್ ಆಗ್ತಾ ಇದೆ, ನಕ್ಷತ್ರಗಳಿಗೆ ಸ್ಟಾರ್ಸ್ ಹೌ ದೇ ಕೋರಿಲೇಟೆಡ್, ಇದು ನೀವು ಹೇಳ್ತಾ ಇದ್ದಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸರಿ, ವೈ ನಾಟ್ ಟ್ರೈ ದ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಜಸ್ಟ್ ಇನ್ ಒನ್ ಶಾರ್ಟ್ ಐ ಓಕೆ ಫೈನ್, ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಜಾಯ್ನ್ ಆದೆ. ಸೊ ಜಾಯ್ನ್ ಆದಾಗ ನಂಗೆ ಇನ್ನ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಇಂಟ್ರೆಸ್ಟಿಂಗ್ ಪಾರ್ಟ್ ಮತ್ತೆ ನಾನು ಕೇಳ್ತೀನಿ. ಸೊ ಐ ವುಡ್ ಲೈಕ್ ಟು ನೋ ಅಬೌಟ್ ಯುವರ್ ಸೆಲ್ಫ್ ಫಸ್ಟ್. ಅದ್ರ ಬಗ್ಗೆ ಕೇಳ್ತೀನಿ. ಎರಡು ವಿಚಾರ. ಆದಿಯೋಗಿ ಬಹಳ ಚೆನ್ನಾಗಿರ್ತಕ್ಕ, ಅದ್ಭುತವಾಗಿರ್ತಕ್ಕಂಥ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲ ನಮ್ಮ ಶಿಷ್ಯ ವೃಂದದಿಂದ ಅಂತ ಹೇಳಿಕೊಟ್ರು. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಆದಿಯೋಗಿ, ಮೊದಲ ಯೋಗಿ ಅಂತ ಕರೀತಾರೆ. ಹಾಗೆ ಮೊದಲ ಒಬ್ಬ ಜ್ಞಾನವಂತ ಅಂತ ಫಸ್ಟ್ ನಾವು ಕರಿಬೇಕು ಅಂದ್ರೆ ಬ್ರಹ್ಮನ್ನ ಕರಿತೀವಿ ನಾವು. ಬ್ರಹ್ಮ. ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ. ಯಾಕೆ ನಮ್ಮ ಸನಾತನ ಧರ್ಮ ಗುರುವಿಗೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ, ಯಾವ ವ್ಯಕ್ತಿಗೆ ಪ್ರೈಮೋಡಿಯಲ್ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ದಿ ಪ್ರೈಮೋಡಿಯಲ್ ಲೈಫ್. ದಿ ಪ್ರೈಮೋಡಿಯಲ್ ಲೈಫ್ 5000 ಇಯರ್ಸ್ ಬ್ಯಾಕ್ ತಗೊಳ್ಳೋಣ. 5000 ಇಯರ್ಸ್ ಬ್ಯಾಕ್ ಪ್ರೈಮೋಡಿಯಲ್ ಅಲ್ಲಿದ್ದಾಗ ನಮ್ಮ ಮಾನವ ಜನ್ಮ ಬರಬೇಕಾದ್ರೆ ದೇ ಟುಕ್ ಲಾಟ್ ಆಫ್ ಟೈಮ್ ಟು ಡೆವಲಪ್. ಇವತ್ತು ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂದ್ರೆ, ಇಷ್ಟು ಅಭಿವೃದ್ಧಿ ಮುಂದುವರೆದಿದೆ, ಇಷ್ಟು ಜ್ಞಾನವಂತರಾಗಿದ್ದೀವಿ. ಅದನ್ನೆಲ್ಲ ನೋಡಿದ್ರೆ ಮೊಟ್ಟ ಮೊದಲಾಗಿ ಬಹಳ ಹಿಂದೆ ದೇ ಸ್ಟಾರ್ಟೆಡ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಒಂದೊಂದು ಎಕ್ಸ್ಪೀರಿಯನ್ಸು. ಅವರು ಬಂದು ಫಸ್ಟು ಒಬ್ಬ ಮನುಷ್ಯ ಆಕಾಶ ನೋಡ್ತಾ ಇದ್ದಾಗ ಏನಿದೆ ಎಲ್ಲ ಲೈಟ್ಸ್ ಹಾಕಿದ್ದಾರೆ, ಏನಿದೆ ಲೈಟ್ ಅಂತಾನೂ ಹೆಸರು ಗೊತ್ತಿಲ್ಲ ಅದಕ್ಕೆ, ಸುಮ್ಮನೆ ಹೆಂಗೆ ಬೆಳಕು ಬರ್ತಾ ಇದೆ ಅಷ್ಟೇ. ಸೊ ಹಾಗೆ ಒಂದು ಏನಂತಾರೆ, ಸೂರ್ಯನ ನೋಡ್ದ, ಚಂದ್ರನ್ ನೋಡ್ದ. ಸೊ ಹಿ ಬಿಕೇಮ್ ಫ್ಯಾಸಿನೇಟೆಡ್. ಅದಾದ್ಮೇಲೆ ಅವನ ಬದುಕುಗಳು ಸ್ಟಾರ್ಟ್ ಮಾಡಕ್ ಹೊರಟ ಮನುಷ್ಯ. ಅದನ್ನು ಅವನ ಬದುಕುಗಳಲ್ಲಿ ಹೇಗೆ ಜೀವನ ಮಾಡಬೇಕು, ಹೇಗೆ ಒಂದು ಏನಂತಾರೆ ಒಂದು ಲೈಫ್ ಸ್ಟೈಲ್ನ ಮಾಡಬೇಕು, ಹಿ ಸ್ಟಾರ್ಟೆಡ್ ಲರ್ನಿಂಗ್ ಇಟ್. ಆ ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ಏನಾಯ್ತು, ಅನೇಕ ವಿಚಾರಗಳನ್ನ ಡೇಟಾ ಸ್ಟೋರ್ ಮಾಡ್ಕೊಳಕ್ ಹೋದ್ರು. ಡೇಟಾ, ಇಟ್ಸ್ ಎ ಡೇಟಾ. ಈ ಡೇಟಾ ಸ್ಟೋರ್ ಮಾಡ್ತಾ 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 ಆ ಡೇಟಾಗೆ ಒಬ್ರು ಮಾಸ್ಟರ್ ಅಂತ ಬಂದ್ರು. ಫಾರ್ ದಟ್ ಡೇಟಾ ಇಟ್ ಇಸ್ ಎ ಮಾಸ್ಟರ್. ಈಗ ನಮ್ಮ ಕಂಪ್ಯೂಟರ್ ಅಲ್ಲಿ ಡೇಟಾ ಇರುತ್ತೆ. ನಾವು ಕಂಪ್ಯೂಟರ್ ಆನ್ ಮಾಡಿದ್ರೇನೆ ಆ ಡೇಟಾ ನಮಗೆ ರಿಟ್ರೀವ್ ಆಗೋದು, ವಿಚ್ ವಿಲ್ ಶೋ. ಸೊ ಕಂಪ್ಯೂಟರ್ ಇಸ್ ದಿ ಮಾಸ್ಟರ್. Which is the master? Computer is the master, which throws the data from the server.
ಅದು ಕಾಮನ್, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಮ್ಮ ಹಿಂದಿನಿಂದನೂ ಬಂದಿರತಕ್ಕಂಥ ನಮ್ಮ ಜೀವನಕ್ಕೆ ಡೇಟಾಗಳು ಬೇಕು. ಹೌದು ಗುರುಜಿ. ವಿತೌಟ್ ಡೇಟಾ ವಿಲ್ ನಾಟ್ ಬಿ ಏಬಲ್ ಟು ಸರ್ವೈವ್. ಟ್ರೂ, ವೆರಿ ಟ್ರೂ. ಯಾಕಂದ್ರೆ ಇದೇ ಭೂಮಿನೇ ಇದೆ ಫ್ರಮ್ ಲಾಸ್ಟ್ ಬಿಲಿಯನ್ಸ್ ಆಫ್ ಇಯರ್ಸ್. ದೇರ್ ಇಸ್ ನೋ ಚೇಂಜ್ ಇನ್ ದಿ ಭೂಮಿ. ಇದೇ ವಾತಾವರಣ ಬರುತ್ತೆ, ಇದೇ ಮಳೆ, ಇದೇ ಚಳಿ, ಇದೇ ಬಿಸಿಲು, ಎವ್ರಿಥಿಂಗ್ ಇಸ್ ಸೇಮ್ ಅಲ್ವಾ? ಎಲ್ಲಾ ಬದುಕುಗಳು ಅವಾಗಿದ್ದಾಗ್ಲೂ ಇವಾಗಿದ್ದಾಗೂ ಸೇಮೇ ಇರುತ್ತೆ, ಬಟ್ ಆದ್ರೆ ಬಹಳ ನೂತನವಾಗಿರುತ್ತೆ. ಈ ರೀತಿ ಇನ್ಫಾರ್ಮೇಶನ್ಗಳು ನಾವು ತಗೊಳ್ಬೇಕು ಅಂದ್ರೆ ದೇರ್ ಶುಡ್ ಬಿ ಎ ಮಾಸ್ಟರ್. ದ ಮಾಸ್ಟರ್ ಇಸ್ ನನ್ ಅದರ್ ದ್ಯಾನ್ ದಿ ಗುರು. ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಸಪ್ತ ಋಷಿಗಳಿಂದ ಸ್ಟಾರ್ಟ್ ಆಗಿದ್ದು. ದಿ 7 ಋಷಿ ಸ್ಟಾರ್ಟೆಡ್ ಬ್ರಿಂಗಿಂಗ್ ಇನ್ ನಾಲೆಜ್ ಫ್ರಮ್ ದಿ ಅಬೌವ್. ಆದಿಶೇಷ ಇಸ್ ದಿ ಮೇನ್ ಪರ್ಸನ್. ಆದಿಶೇಷ ಅಂತ ಕರಿತೀವಿ. ಆದಿಶೇಷ ಇಸ್ ದಿ ಮೇನ್ ಪರ್ಸನ್. ಅವನು ಎಲ್ಲವನ್ನೂ ರಾ ಕೊಟ್ಟಿದ್ದಾನೆ. ರಾ, ಎಲ್ಲವನ್ನೂ ರಾ. ಇಲ್ಲಿ ಸಿಗ್ತಕ್ಕಂಥದ್ದೆಲ್ಲ ಎಲ್ಲವೂ ರಾ. ಅದನ್ನ ಹಿ ಹ್ಯಾಸ್ ಟು ಮ್ಯಾನಿಫೆಸ್ಟ್ ಅಂಡ್ ಬ್ರಿಂಗ್ ಇಟ್ ಇನ್ ಟು ರಿಯಾಲಿಟಿ. ಅಕ್ಕಿ ಬೆಳಿತೀವಿ, ಸಿಗುತ್ತೆ. ಅಕ್ಕಿಯಿಂದ ನಾವು ಅನ್ನ ಮಾಡಿ ತಿಂತೀವಿ. ಅದರಲ್ಲಿ ಇಂಟೆಲಿಜೆನ್ಸ್ ಹೆಂಗ್ ಬೆಳ್ಕೊಂಡು ಹೋಗಿದೆ ಅಂದ್ರೆ ದೇರ್ ಇಸ್ ಎ ಮಾಸ್ಟರ್ ಇನ್ ಕುಕ್ಕರಿ. ಓ ಗುರುಗಳು, ಅನ್ನ ಗುರುಗಳು, ಅನ್ನದಾತ, ಭಟ್ರು ಅಂತ ಕರಿತೀವಿ ಅವ್ರಿಗೆ. ಒಂದು ಮದುವೆ ಫಂಕ್ಷನ್ಗೆ ಹೋಗಿ ಒಂದು 50-100 ಜನ ಕರೆದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಹೋಗೋದೇ ಇದಕ್ಕೆ ಅಲ್ವಾ? ಮೋಸ್ಟ್ ಇಂಪಾರ್ಟೆಂಟ್ ಹೋಗೋದೇ ಊಟ. ಮಧ್ಯಪ್ರದೇಶ ನೋಡ್ಕೊಳಕ್ಕೆ, ಅವರ ಮಧ್ಯಪ್ರದೇಶ ನೋಡ್ಕೊಳಕ್ಕೆ. ಆ ಬಂದಿರತಕ್ಕಂತ ಆ ಗುರು ಪರಂಪರೆಯಲ್ಲಿ ವಿಧ ವಿಧವಾಗಿರ್ತಕ್ಕಂಥ ರುಚಿಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ. ಆ ಬಂದಿರತಕ್ಕಂಥ ಮಾಸ್ಟರ್ ಚೆಫ್ ಅಂತ ಏನಿರ್ತಾನೆ, ದೇರ್ ಇಸ್ ಎ ಕಾಲ್ಡ್ ಎ ಮಾಸ್ಟರ್ ಚೆಫ್. ಮೇನ್ ಭಟ್ರು, ಮೂಲ ಭಟ್ರು ಅಂತ ಇರ್ತಾರೆ. ಅವರು ಅವ್ರ ಶಿಷ್ಯಂದ್ರಿಗೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಏಯ್ ಉಪ್ಪು ಹಾಕೋ, ಹುಳಿ ಹಾಕೋ, ಇದಕ್ಕೆ ಬೆಲ್ಲ ಹಾಕೋ, ಒಂಚೂರು ಎಲ್ಲ ಹಾಕೋ. ದೇ ಆರ್ ಗಿವಿಂಗ್ ಇನ್ ದಿ ಗೈಡೆನ್ಸ್. ಸೊ ದಿಸ್ ಈಸ್ ನೋನ್ ಆಸ್ ದಿ ಲೀನಿಯೇಜ್ ಅಂತ ಕರಿತೀವಿ. ಇದನ್ನ ನಾವು ಆಕ್ಚುಲಿ ಗೋತ್ರ ಅಂತ ಕರಿತೀವಿ. ತುಂಬಾ ಜನ ಹೇಳ್ತಾರಲ್ಲ ಗೋತ್ರ ಅಂದ್ರೆ ಏನು ಅಂತ. ನಿಮ್ಮ ಮನೆ ಗೋತ್ರ ಅಂದ್ರೆ ನಾವು ಭಟ್ರ ಗೋತ್ರ ರೀ ಆಕ್ಚುಲಿ. ಹಾಗೆ ಆ ಪರಂಪರೆ ಹಂಗೆ ಬರ್ತಾ ಇದೆ. ಅದೇ ಒಂದೇ ಗುರು ಪರಂಪರಂ, ಅದು ಬರ್ಬೇಕದು ಅಂತ ಹೇಳಿ ಗುರು ಪೌರ್ಣಮಿ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡೇ. ಯಾವತ್ತು ಗುರುಗಳನ್ನ ನೆನೆಸ್ಕೋಬೇಕು. ಯಾಕಂದ್ರೆ ನಮಗೆ ಅನುಭವ ಮಾಡಕ್ಕೆ ಅವರು ಅವಕಾಶವೇ ಕೊಡೋದಿಲ್ಲ. ದೇ ವಿಲ್ ನಾಟ್ ಲೀವ್ ಎನಿ ಪರ್ಸನ್ ಅಂಡರ್ ದಿ ಗೈಡೆನ್ಸ್ ಆಫ್ ಗುರು ಟು ಗೆಟ್ ಎಕ್ಸ್ಪೀರಿಯನ್ಸ್. ತಮ್ಮ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊ. ಆಲ್ರೆಡಿ ಅವ್ರು ಓದಿರ್ತಾರೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ದೇ ವುಡ್ ಹ್ಯಾವ್ ಸ್ಟಡಿಡ್, ದೇ ವುಡ್ ಹ್ಯಾವ್ ಗಾಟ್ ದಟ್ ಬೈ ನಾಲೆಜ್, ಬೈ ಎಕ್ಸ್ಪೀರಿಯನ್ಸ್. ತಪಸ್ಸು ಮಾಡಿ ತಗೊಂಡಿರ್ತಕ್ಕಂಥದ್ದು ಇರುತ್ತೆ. ಸೊ ಈ ಒಂದು ವಿಚಾರ ಬಂದಾಗ 7 ಋಷಿಗಳಲ್ಲಿ ಒಂದು ಜ್ಞಾನ ಬಂತು. ಅದ್ರ ಕೆಳಗಡೆ ಎಷ್ಟೊಂದು ಜನ ಪ್ರವರ ಅಂತ ಬರುತ್ತೆ, ಪ್ರವರ ಅಂತ ಬರ್ತಾರೆ. ಅದನ್ನು ವಾಸ್ ಗಿವನ್ ಬೈ ಮೆನಿ ಪೀಪಲ್. ಅಲ್ಲಿ ಏನಾಗುತ್ತೆ, ಗೋತ್ರ ಇಸ್ ದಿ ಇಂಟೆಲಿಜೆನ್ಸ್ ಪಾಸ್ಡ್ ಆನ್ ಟು ದಟ್ ಪರ್ಟಿಕ್ಯುಲರ್ ಕ್ಲಾನ್. ನಮ್ಮ ಜೀವನಕ್ಕೆ ಎಲ್ಲರ ಅವಶ್ಯಕತೆ ಇದೆ ಅಲ್ವಾ? ಫಾರ್ ಎಕ್ಸಾಂಪಲ್ ಯಾವ ತರ ಅವಶ್ಯಕತೆ ಇದೆ ಸರ್? ನಾವು ಒಬ್ಬರೊಬ್ಬರೇ ಇರ್ತೀವಿ, ಹೆಂಗಾಗತ್ತೆ? ನಾವೊಂದು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇದ್ರೆ ಒಬ್ಬ ಪೊಲೀಸ್ ಮ್ಯಾನ್ ಬೇಕು. ಆ ಪೊಲೀಸ್ನು ಟ್ರೈನ್ ಮಾಡಿರ್ತಕ್ಕಂಥ ಒಬ್ಬ ಗುರು ಇರ್ತಾನೆ. ಅವನ್ ಗುರು ಅವನು. ಹೇಗೆ ನಾವು ಕರೆಕ್ಟ್ ಸೈಕಲ್ ತರ. ಸೊ ಹೇಗೆ ನಾವು ಟ್ರಾಫಿಕ್ ನ ಕಂಟ್ರೋಲ್ ಮಾಡಬೇಕು, ಹೇಗಿರ್ಬೇಕು, ಆ ಒಂದು ಪಿಕ್ಚರ್ ಇದ್ದೇ ಇರುತ್ತೆ. ಹಾಗೆ ಅಡಿಗೆಯಲ್ಲಿ ಹೇಳಿದೆ ನಾನು. ಈಗ ಫಾರ್ ಎಕ್ಸಾಂಪಲ್ ನಾವು ಒಳ್ಳೆ ಜ್ಯುವೆಲರಿ ಹಾಕ್ಬೇಕು. ಆ ಒಳ್ಳೆ ಜ್ಯುವೆಲರಿ ಬ್ಯೂಟಿಫುಲ್ ಆಗಿರುತ್ತೆ. ಈಗ ಮಹಿಳೆಯರಿಗಂದ್ರೆ ಬಹಳ ಇಷ್ಟ. ಹೊಸ ಡಿಸೈನ್ ತಗೋಬೇಕು ಅಲ್ವಾ? ಆ ಡಿಸೈನ್ಗೆ ಒಬ್ಬ ಕ್ರಿಯೇಟಿವ್ ಮಾಸ್ಟರ್ ಇರ್ತಾನೆ. ಆ ಕ್ರಿಯೇಟಿವ್ ಮಾಸ್ಟರ್ ಇನ್ನೊಬ್ಬ ಕ್ರಿಯೇಟಿವ್ ಮಾಸ್ಟರ್ ನ ಮಾಡ್ತಾನೆ. ದೇರ್ ಇಸ್ ಎ ಗುರು ದೇರ್ ಆಲ್ಸೋ. ಹೌದು, ಚೇಂಜ್. ಮೊದಲ ಗುರು ಅಂದ್ರೆ ತಂದೆ ತಾಯಿ. ಯಾಕೆ? ಅವ್ರು ಹೇಳ್ಕೊಡ್ತಾರೆ, ಎದೋಳೋ, ಹಿಂಗ್ ತಿನ್ನೋ, ಹಂಗ್ ತಿನ್ನೋ, ಕುತ್ಕೋ, ನಿಂತ್ಕೋ, ಓಡಾಡು. ದೇರ್ ಸ್ಟಾರ್ಟ್ ಟೆಲಿಂಗ್. ಅಮ್ಮ ಅಮ್ಮ ಅಂತ ಹೇಳು. ದೇರ್ ಸ್ಟಾರ್ಟ್ ಸ್ಪೀಚ್ ಸ್ಟಾರ್ಟ್ ಆಗುತ್ತೆ. ತಾಯಿ ಮೊದಲ ಗುರು, ನೆಕ್ಸ್ಟ್ ತಂದೆ, ಆಮೇಲೆ ಗುರು ಬರ್ತಾನೆ. ಗುರು ಏನಕ್ಕೆ ನಾವು ಬಹಳ ಶ್ರೇಷ್ಠ ಅಂತಂದ್ರೆ, ನಾನು ಅವಾಗಲೇ ಹೇಳಿದಂಗೆ ವಿತೌಟ್ ಮಚ್ ಎಕ್ಸ್ಪೀರಿಯನ್ಸ್ ಹಿ ವಿಲ್ ಟೆಲ್ ದಿಸ್ ಇಸ್ ವಾಟ್ ವಿಲ್ ಹ್ಯಾಪನ್, ಕೇರ್ಫುಲ್. ಬಿಕಾಸ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಹಿ ಹ್ಯಾಸ್ ಗೇನ್ಡ್.
ಪ್ರತಿಯೊಬ್ರು ಅವ್ರವ್ರ ಎಕ್ಸ್ಪೀರಿಯನ್ಸ್ ನ ಹೇಳ್ದಾಗ್ಲೇ ನಮಗೂ ಗೊತ್ತಾಗತ್ತೆ ಓಕೆ ಜೀವನ ನಿಂಗ್ ಮುಂದೆ ಹೋಗ್ಬೇಕು ಅಂತ. ನಾವು ತಪ್ಪುಗಳು ಮಾಡ್ಬಿಟ್ಟು ಕಲಿಯೋದಕ್ಕಿಂತ ಗುರುಗಳು ಅವರು ಆಗಿರೋ ಅನುಭವಗಳಿಂದ ನಮ್ಗೆ ಹೇಳ್ಕೊಡೋದ್ರಿಂದ ನಮಗೂ ಗೊತ್ತ ಓಕೆ ಜೀವನ ಅನ್ನೋದು ಹಿಂಗಿರುತ್ತೆ, ಹಿಂಗ್ ಮುಂದೆ ಹೋಗ್ಬೇಕು ಅಂತ, ಇದನ್ನ ಕಲಿಬೇಕು. ಅವಾಗ ನಮಗೂ ಒಂದು ಇಂಟ್ರೆಸ್ಟ್ ಅಂತ ಹೇಳ್ತಾರೆ, ನಮ್ಗೆ ಆಸಕ್ತಿ ತುಂಬಾ ಬರುತ್ತೆ. ಸೊ ಅದನ್ನ ಹಿಡ್ಕೊಂಡು ನಾವು ಮುಂದೆ ಹೋಗ್ಬೋದು ಅನ್ನೋದನ್ನ ನಾನು ತುಂಬಾ ಕಲ್ತಿದ್ದೀನಿ. ಒಬ್ರು ಒಂದೊಂದು ಸ್ಟೇಜ್, ಯಾಕಂದ್ರೆ ಇದು ಕಲಿಯೋದ್ರಿಂದ ಏನ್ ಪ್ರಯೋಜನ ಅಂತಾರೆ ಅಲ್ವಾ? ನಾನು ಅದೇ ಹೇಳಿದ್ನಲ್ಲ ಗುರುಜಿ, ಲೈಕ್ ಮುಂಚೆ ನನಗೆ ಅದೇ ಅನ್ನ ತಿನ್ನೋದ್ರಿಂದ ಏನ್ ಪ್ರಯೋಜನ ಅಂದಂಗಾಯ್ತು. ನೋಡಪ್ಪ, ಅನ್ನ ತಿನ್ನೋದು ಒಳಗಡೆ ಹೋಗಿ ನಿನಗೆ ಯಾವ ರೀತಿ ಅದು ಡೈಜೆಸ್ಟ್ ಆಗಿ ಎನ್ಸೈಮ್ಸ್ ಯೂಸ್ ಮಾಡಿ ಅದರೊಳಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ರಿಲೀಸ್ ಆಗಿ ನಿನ್ನ ಸೆಲ್ಸ್ಗೆಲ್ಲ ಹೋಗಿ ನೀನ್ ಕೈ ಎತ್ತಕ್ ಶಕ್ತಿ ಬರುತ್ತೆ. ಸೊ ಮೂಲ ಅನ್ನ, ಆ ರೀತಿ. ಸೊ ವಾಟ್ ಯು ಸೆಡ್ ಇಸ್ ರೈಟ್. ಆ ಒಂದು ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ಎ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ಯು ಅಂಡ್ ಯುವರ್ ಫ್ಯಾಮಿಲಿ. ಗುರುಜಿ, ನನ್ನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಮಾಸ್ಟರ್ಸ್ ಮಾಡಿದೀನಿ. ನಾನು ಮಾಸ್ಟರ್ಸ್ ಮಾಡಿ ಇವಾಗ ಒಂದು IT ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಫ್ಯಾಮಿಲಿಯಲ್ಲಿ ನಾನು ಅಮ್ಮ ಇದ್ದೀವಿ, ಅಣ್ಣ ಇದ್ದಾರೆ. ಸೊ ಅದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇಂದ ನನ್ನ ಲೈಫ್ ಹಿಸ್ಟ್ರಿ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟಪಟ್ಟೆ ಬೆಳೆಯೋದು ಗುರುಜಿ. ಅಷ್ಟು ಈಸಿಯಾಗಿ ನಾನೇನು ಮೇಲ್ ಬಂದಿಲ್ಲ. ಮುಖಲಕ್ಷಣದಲ್ಲಿ ಆತರ ಕಾಣಿಸ್ತಿಲ್ಲ, ಕಷ್ಟಪಟ್ಟಿದ್ದೀನಿ. ಎಲ್ಲರೂ ನೋಡಿದ್ರೆ ಹಂಗೆ ಅನ್ಕೊಂತಾರೆ ಗುರುಜಿ, ಏನೋ ಲೈಕ್ ತುಂಬಾ ಇದಾಗಿರ್ಬೋದು. ಹೈಫೈ ಸ್ಟೈಲ್ ಇಟ್ಸ್ ದ ವೇ ವಿ ಪ್ರೊಪ್ರೊಕೇಟ್ ಅವರ್ ಸೆಲ್ಫ್. ಲೈಕ್ ನಮ್ನ ನಾವ್ ಹೆಂಗ್ ತೋರಿಸ್ಕೊಂತೀವಿ ಜನ ನಮ್ನ ಹಂಗೆ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇಟ್ ಆಲ್ವೇಸ್ ಲೈಕ್ ನನ್ ಕಾನ್ಫಿಡೆಂಟ್ ಇಲ್ಲ ಅಂತ ಹೇಳಿದ್ರೆ ನನ್ ಜನಕ್ಕೆ ಹೆಂಗ್ ತೋರ್ಸಕ್ ಆಗತ್ತೆ. ಓಕೆ, ಅದಕ್ಕೆ ನಾನು ಹಾಕೊಳ್ಳೋ ಡ್ರೆಸ್ ಇಂದ ಆಗ್ಲಿ ಏನಾದಾಗ್ಲಿ ನನ್ ಕಾನ್ಫಿಡೆಂಟ್ ನನಗಿರ್ಬೇಕು. ಸೊ ಐ ಆಲ್ವೇಸ್ ಸಿ ದ್ಯಾಟ್. ಸೊ ಅದಾಗಿದ ತಕ್ಷಣ ಗುರುಜಿ ಎಜುಕೇಶನ್ ಲೈಫ್ ಐ ಸ್ಟಾರ್ಟೆಡ್. ನನ್ ಎಜುಕೇಶನ್ ಲೈಫ್ ಆಯ್ತು, ಒಂದೊಂದು ಸ್ಟೇಜ್ಗೂ ಬಂದೆ. ಮಾಸ್ಟರ್ಸ್ ಅಂತ ಒಂದು ಬಂದಾಗ ನಾನು ಜಾಬ್ ಲೈಫ್ ನ ಪ್ರಿಫರ್ ಮಾಡ್ಲಾ ಇಲ್ಲ ಮಾಸ್ಟರ್ಸ್ ಮಾಡ್ಲಾ ಅಂತ ಒಂದು ಕ್ವಶನ್ ಬಂತು. ಯಾಕಂತ ಹೇಳಿದ್ರೆ ಫ್ಯಾಮಿಲಿ ನೋಡಿದ್ರೆ ನಂಗೆ ಜಾಬ್ ಹೋಗ್ಬೇಕು ಅನ್ನಿಸ್ತು. ಬಟ್ ತಾಯಿ ಬಂದ್ಬಿಟ್ಟು ನನಗೆ ಇಲ್ಲ, ನೀನ್ ಇನ್ನ ಮುಂದೆ ಮಾಡ್ಬೇಕು, ಮುಂದೆ ಮಾಡಿ ನಿನ್ ತುಂಬಾ ಇದಾಗತ್ತೆ, ಹೆಲ್ಪ್ ಆಗತ್ತೆ ಅಂತ ಹೇಳಿದ್ರು. ಸೊ ಅದರಿಂದ ನಾನು ಏನ್ ಮಾಡಿದೆ, ಸರಿ ಅಂತ ಹೇಳ್ಬಿಟ್ಟು ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದಾಗ ಮೆರಿಟ್ ಸೀಟ್ ಅಲ್ಲೇ ಸಿಕ್ತು ನನಗೆ. ಸೊ ಗಾಡ್ಸ್ ಗ್ರೇಸ್ ಅನ್ಕೊಂಡೆ, ಭಗವಂತ ಅನ್ಕೊಂತಾ ಇದ್ದಾರೆ ನಾನಿನ್ನ ಮುಂದೆ ಹೋಗ್ಬೇಕು ಅಂತ. ಅದಕ್ಕೆ ನಾನು ನನ್ನ MCOM ಕೂಡ ಮಾಡ್ಕೊಂಡ್ಮೇಲೆ ಕೂಡ ಜಾಬ್ಸ್ ನೋಡ್ತಾ ಇದ್ದೆ, ಲೈಕ್ 3 PhD ಮಾಡ್ಲಾ ಇಲ್ಲ ಜಾಬ್ ಕಂಟಿನ್ಯೂ ಮಾಡ್ಲಾ ಅಂತ. ಬಟ್ ಐ ಪ್ರಿಫರ್ ಟು ಗೋ ಫಾರ್ ಅ ಜಾಬ್. ಸೊ ಜಾಬ್ ಸ್ಟಾರ್ಟ್ ಮಾಡಿದೆ, ಜಾಬ್ ಲೈಫ್ ಅಲ್ಲೂ ಹೋಗ್ತಾ ಇತ್ತು. ಬಟ್ ಆಸ್ ಎವ್ರಿ ಯಂಗ್ಸ್ಟರ್ ವಿ ಆಲ್ವೇಸ್ ವಿಲ್ ಹ್ಯಾವ್ ಸಮ್ ಆರ್ ದಿ ಅದರ್ ಆಬ್ಸ್ಟಿಕಲ್ಸ್. ನಮ್ಮ ಲೈಫಲ್ಲಿ ಏನಾದ್ರೂ ಒಂದು ಬರ್ತಾನೆ ಇರುತ್ತೆ. ಅದನ್ನೆಲ್ಲ ಸೈಡಲ್ಲಿ ಇಟ್ಬಿಟ್ಟು ನಮ್ಮ ಕೆರಿಯರ್ ಪಾತ್ ಏನು ಅಂತ ನೋಡ್ಕೊಂಡು ಹೋದೆ. And yeah, from my job life also it's going very well. I wouldn't say no for it. But ಮನಸ್ತಾಪಗಳು ತುಂಬಾ ಆಗ್ತಾ ಇತ್ತು. ಇಟ್ ಕ್ಯಾನ್ ಬಿ ಫ್ರಮ್ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಆರ್ ವರ್ಕ್ ಲೈಫ್. ಎಲ್ಲಾರು ಹೇಳ್ತಾ ಇದ್ರು ಅಸ್ಟ್ರಾಲಜಿನ ಯಾಕೆ ನಾವು ಕನ್ಸಲ್ಟ್ ಮಾಡಬಾರ್ದು ಅಂತ. ಸೊ ನಾನು ಚೈಲ್ಡ್ಹುಡ್ ಇಂದ ಯಾವತ್ತೂ ಅಮ್ಮನ ಅದ್ರ ಬಗ್ಗೆ ನಂಬಿಲ್ಲ. ನಮ್ ಶ್ರಮ ನಮಗೆ ಫಲ ಕೊಡತ್ತೆ ಅಂತ ಅನ್ಕೊಂತಾ ಇದ್ರು. ಬಟ್ ಇಬ್ರ ಹತ್ರ ಹಂಗು ಹಿಂಗು ಎಲ್ಲಾರು ಫೋರ್ಸ್ ಮಾಡಿದ್ದಕ್ಕೆ ಹೋದೆ. ಅವ್ರ ಹತ್ರ ಹೋದಾಗ ನಂಗೆ ಅಷ್ಟು ತೃಪ್ತಿ ಅನಿಸ್ಲಿಲ್ಲ. ಏನೋ ಹೇಳ್ಬೇಕು ಅಂತ ಹೇಳ್ತಾರ, ನನಗೆ ಗೊತ್ತಿರೋ ವಿಷಯ ನನಗೆ ಹೇಳ್ತಾ ಇದಾರೆ ಅನ್ನಿಸ್ತು. ಸೊ ಬಟ್ ಲಾಜಿಕಲ್ ಆಗಿ ಯಾರು ಹೇಳ್ತಾರ ಅಂತ ಗೊತ್ತಾಗಿಲ್ಲ ನನಗೆ. ಬಟ್ ನಿಮ್ ಪ್ರೋಗ್ರಾಮ್ ನೋಡಿದಾಗ ನೀವು ನಂಬರ್ಸ್ ಹೇಳೋದಾಗ್ಲಿ ಇಲ್ಲ ಗ್ರಹಗಳನ್ನ ನೀವು ಹೇಳೋದಾಗ್ಲಿ, ಇಟ್ ವಾಸ್ ವೆರಿ ಲಾಜಿಕಲ್. ಎಸ್, ಬಿಕಾಸ್ ದಿಸ್ ಇಸ್ ಹ್ಯಾಪನಿಂಗ್, ಇದಕ್ಕೆ ನಮ್ ಲೈಫ್ ಹಿಂಗ್ ನಡೀತಾ ಇದೆ. ಇಲ್ಲ ಅಂತ ಹೇಳಿದ್ರೆ ನಮ್ ಲೈಫ್ ಹಿಂಗ್ ನಡೆಯಕ್ ಚಾನ್ಸ್ ಇಲ್ಲ. ಸೊ ಅದನ್ನ ತಿಳ್ಕೊಂಡಾಗ ನನಗೂ ಅನಿಸ್ತು, ಯಾಕೆ ನಾನು ಇನ್ನೊಬ್ರನ್ನ ಕೇಳೋದಕ್ಕಿಂತ ನಿಮ್ನೇ ಫಾಲೋ ಮಾಡಬಾರ್ದು ಅಂತ. ಸೊ ಸರಿ ಅಂತ ಹೇಳ್ಬಿಟ್ಟು ನಿಮ್ ಪ್ರೋಗ್ರಾಮ್ಸ್ ನೋಡ್ತಾ ನಂಗೆ ತುಂಬಾ ಇಂಟ್ರೆಸ್ಟ್ ಬಂತು. ಆಯುಷ್ ಟಿ ಅವ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಅದರಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ನಾನು ನಿಮ್ ಪ್ರೋಗ್ರಾಮ್ಸ್ ನೋಡೋದಕ್ಕೆ. ಸೊ ನೋಡ್ತಾ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ನೀವು ಹೇಳ್ತಾರೆ ಈ ತರ ಕೋರ್ಸಸ್ ಇದೆ, ಜಾಯ್ನ್ ಆಗಂಗಿದ್ರೆ ಆಗಿ 85 ಬ್ಯಾಚ್ ಅಲ್ಲಿ ನಾನು ಜಾಯ್ನ್ ಆಗಿದೆ. ನಾನು ತುಂಬಾ ರೀಸೆಂಟ್ ಆಗಿ ಜಾಯ್ನ್ ಆದೆ. ನಾನೇನು ಲೈಕ್ ಸೊ ನೀವು ಜಸ್ಟ್ ಮಾಸ್ಟರ್ಸ್ ಮುಗಿಸ್ಕೊಂಡು ಜಸ್ಟ್ ವೆರಿ ಯಂಗ್ ಅಂಡ್ ನೀವು ಯೂಶಲಿ ಯಂಗ್ಸ್ಟರ್ಸ್ ಅಂದ್ರೆ ಅಸ್ಟ್ರಾಲಜಿಯಿಂದ ದೂರ. ಅದೇ ಹೇಳಿದಲ್ಲ ಗುರುಜಿ, ನಾನೇ ನಂಬ್ತಾ ಇದ್ದಿಲ್ಲ ಅಂತ. ಬಟ್ ನಿಮ್ ಪ್ರೋಗ್ರಾಮ್ ನೋಡಕ್ ಶುರು ಆದಾಗಿಂದ ನಾನು ನಂಬಕ್ ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ನಂಗೆ ಆಕ್ಚುಲಿ ತುಂಬಾ ಇಂಟ್ರೆಸ್ಟ್ ಬಂತು. ಏನಂತಾರ ಅಂತ ಹೇಳಿದ್ರೆ ತುಂಬಾ ಜನ ಇದನ್ನ ನಂಬಲ್ಲ. ಟು ಬಿ ಹಾನೆಸ್ಟ್, ಯಂಗ್ಸ್ಟರ್ಸ್ ನಂಬಲ್ಲ ಇದನ್ನ. ನಿಮ್ ಫ್ರೆಂಡ್ಸ್ ಗೆಲ್ಲ ಹೇಳಿದ್ರು ವಾಟ್ ಇಸ್ ದಿಸ್ ಅಂತ ಅಂತಾರೆ. ಅಫ್ಕೋರ್ಸ್ ಅಂತಾರೆ. ಬಟ್ ಇಫ್ ಯು ಸಿ ಲಾಜಿಕಲಿ, ಎಸ್, you have to connect. See, Vedas, Upanishads, everything is built on a reason. ನಾವು ಮನೇಲಿ ಮಾಡೋ ಒಂದೊಂದು ಪದ್ಧತಿಗಳಾಗ್ಲಿ ಅದೊಂದು ರೀಸನ್. ಏನಕ್ಕೆ ಹೇಳ್ತಾರೆ ಫ್ಯಾಮಿಲಿ ಒಟ್ಟು ಕುತ್ಕೊಬೇಕು ಅಂತ? ಬಿಕಾಸ್ ಪರಂಪರೆ. ಕರೆಕ್ಟ್. ಸೊ ನಾನು ನಿಮ್ ಕ್ಲಾಸಸ್ ಅಟೆಂಡ್ ಮಾಡಿದಾಗ ಗೊತ್ತಾಯ್ತು, ಒಂದೊಂದು ಸ್ಟೇಜ್ ಅಲ್ಲಾಗ್ಲಿ ಒಂದೊಂದು ಕೆಲಸ ಮಾಡೋದ್ರಾಗ್ಲಿ ಒಂದು ಲಾಜಿಕ್ ಇದ್ದೇ ಇದೆ.
ಕರೆಕ್ಟ್. ಒಂದು ಪೂಜೆ ಮಾಡೋದ್ರಲ್ಲಾಗ್ಲಿ ಒಂದು ಲಾಜಿಕ್ ಇದೆ. ಅದ್ ನಮ್ಮ ಮನಸ್ ಶಾಂತಿ ಅಂತ ಏನದು ದೇವರಿಗೆ ಅರ್ಪಣೆ ಅಂತ ಅನ್ಕೊಂತಾರೆ, ಬಟ್ ದೇವರಿಗೆ ಅರ್ಪಣೆ ಅಲ್ಲ, ಆಕ್ಚುಲಿ ನಮ್ಮ ಮನಸ್ ನಮಗ್ ನಾವು ಮಾಡ್ಕೊಳ್ಳೋ ಶಾಂತಿ. ಕರೆಕ್ಟ್. ಅದಕ್ಕೆ ನೀವು ಹೇಳಿ ಥಾಟ್ಸ್ ಅಲ್ಲಿ ಆಗ್ಲಿ ನಿಮ್ ಟೀಚಿಂಗ್ಸ್ ಅಲ್ಲಿ ನೋಡಿದಾಗ ಎಲ್ಲ ಕನೆಕ್ಟ್ ಆಯ್ತು, ಕೋರಿಲೇಟ್ ಆಯ್ತು ನನಗೆ. ಸೊ ಸರಿ, ಯಾಕೆ ಇದನ್ನ ನಾನು ಕಲ್ತ್ಕೊಂಬಾರ್ದು, ಲೆಟ್ಸ್ ಗಿವ್ ಅ ಟ್ರೈ ಅಂತ ಹೇಳ್ಬಿಟ್ಟು ನಾನು ತುಂಬಾ ಇಂಟ್ರೆಸ್ಟ್ ತಗೊಂಡ್ ಬಂದೆ. ಫಾರ್ ಯಂಗ್ಸ್ಟರ್ಸ್, ಎಲ್ಲಾರ ಲೈಫಲ್ಲಿ ನಿಮ್ ಪ್ರಾಬ್ಲಮ್ಸ್ ನಡೀತಾ ಇರತ್ತೆ, ನಾನು ಇಲ್ಲ ಅಂತ ಹೇಳಲ್ಲ, ನನ್ನ ಲೈಫಲ್ಲೂ ಪ್ರಾಬ್ಲಮ್ಸ್ ಇತ್ತು. ಬಟ್ ನೀವು ನಿಮ್ ಪ್ರಾಬ್ಲಮ್ಸ್ ನ ಇನ್ನೊಬ್ರ ಹತ್ರ ಹುಡ್ಕೊಂಡು ಹೋಗೋದಕ್ಕಿಂತ ವೈ ಡೋಂಟ್ ಯು ಲರ್ನ್, ವೈ ಡೋಂಟ್ ಯು ಗೆಟ್ ಟು ನೋ ವಾಟ್ ಇಟ್ ಇಸ್. ಇಟ್ ವಿಲ್ ಬಿ ಲೈಕ್ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ವೇರ್ ಯು ಆರ್ ಸ್ಟ್ಯಾಂಡಿಂಗ್, ವಾಟ್ ಈಸ್ ಯುವರ್ ಪ್ಯಾಷನ್, ವಾಟ್ ಈಸ್ ಯುವರ್ ಲೈಫ್ ಇಸ್ ಗೋನ್ ಗಿವ್ ಯು ಅಬೌಟ್. ಸೊ ವಿಲ್ ಗೆಟ್ ಟು ನೋ ಎವ್ರಿಥಿಂಗ್. ಯಾಕಂದ್ರೆ ಗುರುಜಿ ಅವ್ರ ಟ್ರೈನಿಂಗ್ಸ್ ಅಲ್ಲಾಗ್ಲಿ ಇಲ್ಲಾಂದ್ರೆ ಅವ್ರ ಸ್ಪೀಚ್ ಅಲ್ಲಾಗ್ಲಿ, ಇಟ್ ಈಸ್ ಗಿವಿಂಗ್ ಕ್ಲಾರಿಟಿ ಅಬೌಟ್ ಓಕೆ ದಿಸ್ ಇಸ್ ಮೈ ಇಂಟ್ರೆಸ್ಟ್. ಪೇರೆಂಟ್ಸ್ ನೀವು ಅನ್ಕೊಂತೀರಾ ಲೈಕ್ ಮಕ್ಕಳು ಯಾಕೆ ನಾವು ಹೇಳದ್ ಮಾಡಲ್ಲ ಅಂತ, ಬಟ್ ಇಟ್ ಈಸ್ ನಾಟ್ ಲೈಕ್ ದೇ ಡೋಂಟ್ ವಾಂಟ್ ಟು ಡೂ. ಅವ್ರ ಇದ್ರಲ್ಲೇ ಇರುತ್ತೆ, ಅವ್ರಿಗೆ ಕ್ರಿಯೇಟಿವ್ ಆಗಿರ್ಬೇಕು ಅಂತ, ಇಲ್ಲ ಅವರು ಆರ್ಕಿಟೆಕ್ಚರಲ್ ಹೋಗ್ಬೇಕು ಅಂತ ಇರುತ್ತೆ, ಇಲ್ಲ ನೇವಿ ಅಂತ ಇರುತ್ತೆ, ಏರ್ ಫೋರ್ಸ್ ಅಂತ. ಇಟ್ಸ್ ಆಲ್ ರಿಟರ್ನ್, ಯು ಕ್ಯಾನ್ಟ್ ಚೇಂಜ್ ಇಟ್. ಅಂಡ್ ಕಿಡ್ಸ್ ಮೆಂಟಾಲಿಟಿ ಆರ್ ಆಲ್ಸೋ ಲೈಕ್ ದಟ್. So please give them an opportunity, ask them to learn. They will really know what their interest is. ದೊಡ್ಡವರು ಕಲಿಬಹುದು, ಚಿಕ್ಕವರಿಂದ ದೊಡ್ಡವ್ರ ತನಕ ಕಲಿಬಹುದು. ತುಂಬಾ 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 ಇಂಟ್ರೆಸ್ಟಿಂಗ್ ಆಗಿದೆ. ಇಂಟ್ರೆಸ್ಟಿಂಗ್ ಇಂತ ನಿಮಗೆ ಗೊತ್ತಾಗತ್ತೆ ನಮ್ಮ ಲೈಫ್ ಏನು ಅಂತ. ಅದ್ರ ಮೇಲೆ ನಾವೇ ನಮ್ಮ ಲೈಫ್ ನ ಹೆಂಗ್ ಬಿಲ್ಡ್ ಮಾಡಬಹುದು, ನಮ್ಮ ಕೆರಿಯರ್ ನ ಹೆಂಗ್ ಬಿಲ್ಡ್ ಮಾಡಬಹುದು. ಫಾರ್ ಆಲ್ ದ ಯಂಗ್ಸ್ಟರ್ಸ್ ಇಟ್ ಇಸ್ ರಿಯಲಿ ಹೆಲ್ಪ್ಫುಲ್. ಸೊ ನಂಗೆ ಅದರಿಂದ ತುಂಬಾ ಇಂಟ್ರೆಸ್ಟಿಂಗ್ ಬಂದ್ಬಿಟ್ಟು ಸರಿ ಕಲ್ಯಾಣ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೇವೆ ಗುರುಜಿ. ಗ್ರೇಟ್ ಗ್ರೇಟ್, ರಿಯಲಿ ಗ್ರೇಟ್, ಒಳ್ಳೇದಾಗ್ಲಿ. ಇನ್ನೊಂದ್ ಸ್ವಲ್ಪ ನಾವು ಈ ಒಂದು ಕಲಿಕೆ, ಜ್ಯೋತಿಷ್ಯ ಅನ್ನೋದು ಒಂದು ಕಲಿಕೆ. ವೇದಗಳು ನಮಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಮಟ್ಟವನ್ನು ಕೊಡುತ್ತೆ. ವಾಟ್ ಈಸ್ ವೇದ? ಸಿಂಪಲ್ ವರ್ಡ್, ವಾಟ್ ಈಸ್ ವೇದ ಅಂತ ಹೇಳಿದ್ರೆ, ವೇದ ಏನಿಲ್ಲ, ಅಷ್ಟೊಂದು ತಲೆ ಕೆಡ್ಸ್ಕೊಳಂಗಿಲ್ಲ. ಹೌ ಟು ಲೀಡ್ ಅವರ್ ಲೈಫ್ ಇಸ್ ವೇದ ಅಷ್ಟೇ. ಹೌದು, ವೇದ ಅನ್ನೋದು ವೆರಿ ಈಸಿ ಸಬ್ಜೆಕ್ಟ್. ಹೇಗೆ ನಾವು ಅದನ್ನ ನಾವು ಡೇಟಾ ಅಲ್ಲಿ ಬರೆದಿಟ್ರು, ಅಂದ್ರೆ ಡೇಟಾನ, ಆವಾಗಿನ ಕಾಲದ ಡೇಟಾ ಅಂದ್ರೆ ಒಂದು ಲಿಪಿಲಿ, ಅಂದ್ರೆ ಎಲ್ಲ ದೇ ಆಲ್ ರೋಟ್ ಇನ್ ಮಂತ್ರಾಸ್. ಹೌದು ಅಲ್ವಾ? ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದಟ್ ಈಸ್ ಒನ್ ಮಂತ್ರ ಅಷ್ಟೇ. ಅದರ ಅರ್ಥಗಳೆಷ್ಟು? ಅಖಿಲಾಂಡ ಕೋಟಿ. ಅಖಿಲಾಂಡ ಅಂತಂದ್ರೆ ಇಟ್ಸ್ ಎ ವೆರಿ ಬಿಗ್. ಅಖಿಲಾಂಡ ಕೋಟಿ, ಕೋಟಿ ಇಸ್ ಕ್ರೋರ್ಸ್, ಬ್ರಹ್ಮಾಂಡ. ಸೊ ಅಲ್ಲಿ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಬ್ರಹ್ಮಾಂಡ ಅಂದ್ರೆ ಏನು? ಗ್ಯಾಲಕ್ಸಿ. ದೇರ್ ಆರ್ ಮಿಲಿಯನ್ಸ್ ಆಫ್ ಗ್ಯಾಲಕ್ಸಿ ಅಂಡ್ ದೇರ್ ಇಸ್ ಎ ಓನರ್ ಫಾರ್ ಇಟ್. ಇಷ್ಟೇ. ಎರಡು ಇನ್ಫಾರ್ಮೇಶನ್ ಇದೆ ಮಂತ್ರದಲ್ಲಿ. ಒಂದು, ಸೈನ್ಸ್ ಅವರು ಬಂದು ನಮಗೆ, ವೆಸ್ಟ್ ಅಲ್ಲಿರೋರು, ನಾಸಾದವರು, ಇಸ್ರೋದವರು ಬಂದು ಹೇಳೋದು ಬೇಡ, ಎಷ್ಟೊಂದು ಗ್ಯಾಲಕ್ಸಿ, ನಾವು ಮಿಲ್ಕಿ ವೇ ಗ್ಯಾಲಕ್ಸಿಲಿ ಇದೀವಿ, ಸೊ ಈ ತರ ಗ್ಯಾಲಕ್ಸಿಗಳು ಮಿಲಿಯನ್ಸ್ ಇದೆ ಅಂತ ಅವ್ರು ಆಮೇಲೆ ಬಂದು ಹೇಳಿದ್ರು. ಕರೆಕ್ಟ್ ಅಲ್ವಾ? ಹೌದು. ಹೌ ದೇ ಗೇವ್? Using all the technology and no, wrong. I will say technology is wrong. Okay. I'll tell you why. Why, Guruji? Simple ಆಗಿ ಅರ್ಥ ಮಾಡ್ಕೊಳ್ಳಿ, ಟೆಕ್ನಾಲಜಿ ರಾಂಗ್ ಅಂತೀನಿ. Can anything travel beyond certain point? No, everything has their own limits. Correct ಅಲ್ವಾ? Circumferences. ಗ್ಯಾಲಕ್ಸಿ ಅಂತ ಮಾತಾಡ್ರಲ್ವಾ? ಹೌದು. ಯಾವ್ದಾದ್ರು ಒಂದು ಯಂತ್ರ, ವಾಟ್ ಯು ಕಾಲ್ ಎಕ್ವಿಪ್ಮೆಂಟ್ ಆರ್ ಟೆಕ್ನಾಲಜಿ, ವೆಂಟ್ ಬಿಯಾಂಡ್ ದಿ ಗ್ಯಾಲಕ್ಸಿ ಅಂಡ್ ಸಿ ಹೌ ದಿ ಗ್ಯಾಲಕ್ಸಿ ಇಸ್. As of now, maybe they ಸೋಲಾರ್ ಸಿಸ್ಟಮ್ ಇಂದನೇ ಬಿಟ್ಟು ಹೋಗಿಲ್ಲ ಯಾವ್ದು. ಹೌದು. ಮ್ಯಾಕ್ಸಿಮಮ್ ಹೋಗಿರೋದೇ ಇಲ್ಲಿಂದ ಮಾರ್ಸ್ ವರ್ಗೂ ಅಷ್ಟೇ. ಮ್ಯಾಕ್ಸಿಮಮ್ ಮೂವೀಸ್ ಅಲ್ಲಿ ತೋರಿಸ್ತಾರೆ ಅಷ್ಟೇ. ಅದು ಮೂವೀಸ್ ಅಲ್ಲಿ ತೋರಿಸ್ತಾರೆ ಹಿಂಗಿದೆ ಅಂತ. ಮಾರ್ಸ್ ವರ್ಗೂ ಒಂದು ಈ ಸ್ಯಾಟಲೈಟ್ ಅಂತ ಏನ್ ಕಳ್ಸಿದೀವಿ ಅಲ್ಲಿ ಕಳ್ಸಿದೀವಿ ಅಷ್ಟೇ. ಹೌದು. ಇನ್ನು ಹತ್ರಕ್ಕೆ ಹೋಗಿದೆ ಅಂದ್ರೆ ವೀನಸ್ಗೆ ಹೋಗಿದೆ ಅಷ್ಟೇ. ಇನ್ನು ಜುಪಿಟರ್ ಹತ್ರನು ಇನ್ನೂ ಟಚ್ ಮಾಡಿಲ್ಲ ನಾವು. ಅಂದ್ರೆ ನಮ್ ಸೋಲಾರ್ ಸಿಸ್ಟಮ್ನೇ ಬಿಟ್ಟು ಹೋಗಿಲ್ಲ ಇನ್ನು ಟೆಕ್ನಾಲಜಿ ನಾವು. ದೋ ಎಕ್ಸ್ಟ್ರಾಪುಲೇಟೆಡ್ ದಿ ಸಿಸ್ಟಮ್ ವಾಟ್ ಈಸ್ ದೇರ್ ಅಂಡ್ ಡಬಲ್ಡ್ ಇಟ್. ಅದನ್ನೇ ನಮ್ಮ ಋಷಿಗಳು ಮಾಡಿದ್ದು. ದೇ ಸಾ ಹಿಯರ್ ದೇರ್ ಇಸ್ ಅ ಸನ್ ಸೆಂಟರ್, ಸೂರ್ಯ ಮಧ್ಯದಲ್ಲಿದ್ದಾನೆ, ಅದ್ರ ಸುತ್ತ ಎಲ್ಲಾ ಗ್ರಹಗಳು ಸುತ್ತಾ ಇದೆ. ಇಟ್ಸ್ ಎ ರೆಪ್ಲಿಕಾ ಆಫ್ ದಿ ಮಿಲ್ಕಿ ವೇ. ಮಿಲ್ಕಿ ವೇ ಅಲ್ಲಿ ಮಧ್ಯದಲ್ಲಿ ಒಂದು ಹೋಲ್ ಇದೆ, ಬ್ಲಾಕ್ ಹೋಲ್, ಅದೇ ಮೂಲ ನಕ್ಷತ್ರ ಅಂತ ಕರೆದ್ರು. ಅದ್ರ ಸುತ್ತ ನಕ್ಷತ್ರಗಳೆಲ್ಲ ಇದಾವೆ, ಇದೇ ತರ ಸುತ್ತಾ ಇದೆ ಅಂತ ದೇ ಆಲ್ಸೋ ಥಾಟ್ ಇನ್ ದಟ್ ವೇ. ಈಗ ಎಷ್ಟೋ ದೂರದಲ್ಲಿರ್ತಕ್ಕಂಥ ಟೆಲಿಸ್ಕೋಪ್ ಹಾಕೊಂಡು ನೋಡಿರೋದು ಒಂದು ವಿಚಾರ, ಅಂಡ್ ಅಂಡರ್ಸ್ಟುಡ್ ದಿ ಡಿಸೈನ್. ಈಗ ಮನೆ ಈ ತರ ಇದೆ, ಇನ್ನ ಇದೇ ತರ ರೂಮ್ಗಳು ಹಿಂಗೆ ಇದೇ ತರ ಇರುತ್ತೆ, ಇದೇ ತರನೇ ಆಗುತ್ತೆ ಅಂತ ದೇ ಸ್ಟಾರ್ಟೆಡ್ ವಿಜುವಲೈಸಿಂಗ್ ಅಂಡ್ ದೇ ಸ್ಟಾರ್ಟೆಡ್ ಲುಕಿಂಗ್ ಅಟ್ ದಿ ವೇ. ಎಲ್ಲಿವರೆಗೂ ನೋಡಕ್ ಸಾಧ್ಯ ಅಲ್ಲಿವರೆಗೂ ನೋಡಿದ್ರು. ಬಟ್ ಮನೆಯಿಂದ ಆಚೆ ಹೋಗಿ ಮನೆ ಹೆಂಗಿದೆ ಅಂತ ನೋಡಕ್ ಸಾಧ್ಯ ಆಗಿಲ್ಲ. ದಿ ಟೆಕ್ನಾಲಜಿ ಇಸ್ ನಾಟ್ ಕಮ್ ಟು ದಟ್ ಲೆವೆಲ್ ಅಲ್ವಾ? ನಮ್ಮ ಯಾವುದೇ ಸಾಧನೆಗಳು, ಮನುಷ್ಯನ ಸಾಧನೆಗಳು, ಬಂದಿರತಕ್ಕಂಥ ಸಾಧನೆ ಮತ್ತೆ ಸಾಧನೆಗಳು ಎರಡೂ ಕೂಡ
ಬಾಹ್ಯಾಕಾಶಕ್ಕೆ ಹೋಗಿ ಮಿಲ್ಕಿವೇನ ಟಚ್ ಮಾಡಕ್ಕೆ ಎಷ್ಟೋ ಲೈಟ್ ಇಯರ್ಸ್ ಬೇಕು. ಸೊ ಹೌ ಕ್ಯಾನ್ ದಿ ಎಕ್ವಿಪ್ಮೆಂಟ್ ವಾಟ್ ಯು ಮೆಟ್ ಕ್ಯಾನ್ ಟ್ರಾವೆಲ್? ಅದಕ್ಕೆ ಬ್ಯಾಟ್ರಿ ಪವರ್, ಆ ಪವರ್, ಈ ಪವರ್ ಎಲ್ಲ ಈಗ ಸದ್ಯಕ್ಕೆ ನನ್ಗೆ ಗೊತ್ತಿರೋಂಗೆ ಮಾರ್ಸ್ ಹತ್ರನೇ ಸುಸ್ತೊಡೆದ್ಬಿಟ್ಟಿದೆ ನಮ್ಮ ಟೆಕ್ನಾಲಜಿ. ಮಾರ್ಸ್ Still they are trying to explore. ಅಲ್ವಾ? Still they ಆ are- ಎಕ್ಸ್ಪ್ಲೋರ್ ಅವಕಾಶ ಕೊಡೋದೇ ನಮ್ಮ ಆದಿಶೇಷ, Okay. ವಿಚ್ ದಿ ಋಷಿಸ್ ಹ್ಯಾವ್ ಟೋಲ್ಡ್. ಸಂಬಡಿ ಹಸ್ ಮೇಡ್ ದಿಸ್. ಯಾರೋ ಒಬ್ರು ಮಾಡಿದ್ದಾರೆ ಇದನ್ನ, ಹೌದು. ಬಟ್ ವಿ ಆರ್ ನಾಟ್ ಏಬಲ್ ಟು ಫೈಂಡ್ ಔಟ್ ಹೂ. ಅದಕ್ಕೆ ಅಲ್ವಾ ಗುರುಜಿ ಇವಾಗ ಪ್ರತಿಯೊಂದು ಸೈನ್ಸ್ ಟೆಕ್ನಾಲಜಿನೂ ಎಲ್ಲಾದ್ರೂ ರೂಟ್ ಕಾಸ್ ನೋಡ್ತಾ ಇದ್ದಾರೆ. ಇದು ಹಿಂಗ್ ಬಂತು, ಫಸ್ಟ್ ಆಫ್ ಆಲ್ ಮನುಷ್ಯರೇ ಹಿಂಗ್ ಬಂದ್ರು ಅಂತ ಗೊತ್ತಿಲ್ಲದೆ ಇದ್ದಾಗ ಎಲ್ಲರೂ ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಇದೆಲ್ಲ ಹೆಂಗಾಯ್ತು, ಅದ್ರ ಮೇಲೆ ಮೂವೀಸ್ ಕೂಡ ಮಾಡಿದ್ರು, ಸೊ ದಟ್ ಪೀಪಲ್ ವಿಲ್ ಗೆಟ್ ಟು ನೋ ಹಿಂಗ್ ಆಗಿದೆ, ಹಿಂಗೆಲ್ಲ ಹುಟ್ಟಿದ್ದಾರೆ, ಹಿಂಗೆಲ್ಲ ಬಂದಿದ್ದಾರೆ ಅಂತ. ಸೊ ಅಫ್ಕೋರ್ಸ್ ನೀವ್ ಹೇಳಿದ್ದು ಕರೆಕ್ಟೇನೆ. ಇವಾಗೆಲ್ಲ ಒಂದು ಪ್ಲಾಂಟ್ ಆಗ್ಲಿ ಹಿಂಗೆ ಭಗವಂತ ಅದ್ರಲ್ಲಿ ಕೊಟ್ಟಿದ್ದಾರೆ ಅಂತ ನೋಬಡಿ ಇಸ್ ನಾಟ್ ಏಬಲ್ ಟು ಫೈಂಡ್ ಔಟ್. ಒಂದು ಸೀಡ್ ಒಳಗಡೆ ದಿಸ್ ಹ್ಯಾಸ್ ದಿ ಪೊಟೆನ್ಶಿಯಲ್ ಟು ಬ್ರಿಂಗ್ ಇನ್ ಆಪಲ್. ರೈಟ್. ಇನ್ನೊಂದು ಸೀಡಲ್ಲಿ ದಿಸ್ ಹ್ಯಾಸ್ ದಿ ಪೊಟೆನ್ಶಿಯಲ್ ಟು ಬ್ರಿಂಗ್ ಎ ಮ್ಯಾಂಗೋ. ಆ ಸೀಡಲ್ಲಿ ಇದೆ. ಅಂಡ್ ಅದನ್ನೇ ಹೇಳೋದು ಆ ಮೂಲ. ದಟ್ ಸೀಡ್ ಹ್ಯಾಸ್ ಗಾಟ್ ದಿ ಪವರ್. ದ ಕ್ರಿಯೇಷನ್ ಇಸ್ ಆಲ್ಸೋ ವೆರೈಟೀಸ್ ಅಲ್ವಾ ಗುರುಜಿ? ಲೈಕ್ ಇವಾಗ ತೆಂಗಿನಕಾಯಿ ಒಳಗೋಗಿ ನೀರಿರತ್ತೆ ಅಂತ ಹೇಳಿದ್ರೆ ಯಾರೋ ಅದನ್ನ ಹಿಂಗ್ ಬಂತು, ಅದ್ರೊಳಗೆ ನೀರು ಪೂರ್ತಿ ಔಟರ್ ಕವರ್ ಇದೆ, ಎಲ್ಲ ಇದು ಒಳಗಡೆ ಹಿಂಗ್ ಬಂತು. ಇಂಜೆಕ್ಷನ್ ಹೊಡಿತಾ ಇದ್ದಾರೆ. ಸೊ ಅದೆಲ್ಲ ದೇವರ ಸೃಷ್ಟಿ ಅಂತ ಹೇಳ್ತೀವಿ. ಸೃಷ್ಟಿ, ಕ್ರಿಯೇಷನ್. ಕರೆಕ್ಟ್. ಸೊ ಅದನ್ನ ಇಫ್ ದೇರ್ ಇಸ್ ಎ ಕ್ರಿಯೇಷನ್, ದೇರ್ ಇಸ್ ಎ ಸೃಷ್ಟಿ, ದೇರ್ ಇಸ್ ಎ ಕ್ರಿಯೇಟರ್. ರೈಟ್. ಅಷ್ಟೇ. ಅದು ನಮ್ಮ ಲೀನಿಯೇಜ್ ಕೊಟ್ಟಿದೆ. ಅದನ್ನೇ ಡೇಟಾ ಕೊಟ್ಟಿರೋದು. ಬಟ್ ವಿ ಡೋಂಟ್ ನೋ ದಿ ಡೇಟಾ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತು, ಒಂದೊಂದು ಕ್ಲಾನ್. ಬಟ್ ವಿ ಡೋಂಟ್ ನೋ ದಿ ಮೂಲ ಡೇಟಾ ಹೋಲ್ಡರ್. ಹೌದು. ಆ ಮೂಲ ಅದರಲ್ಲಿ ಮೇನ್ ಸರ್ವರ್ ಅಂತ ಇರುತ್ತೆ. ಈಗೆಲ್ಲ ನೀವೆಲ್ಲ IT ಅವರು, ನಿಮ್ಗೆಲ್ಲ ಸರ್ವರ್ಸ್ ಎಲ್ಲ ವರ್ಕ್ ಮಾಡ್ತೀರಾ. ಒಂದು ಸರ್ವರ್ ಮೇನ್ ಸರ್ವರ್ ಅಂತ ಇರುತ್ತೆ. ಅದೆಲ್ಲ ಒಂದು ಸಿಂಗಾಪುರ್ ಅಲ್ಲಿ ಮೇನ್ ಸರ್ವರ್ ಇದೆ, ಅಮೆರಿಕದಲ್ಲಿ ಒಂದು ಮೇನ್ ಸರ್ವರ್ ಇದೆ ಅಂತ ನೀವು ಹೋಗ್ತೀರಾ. ವೇರ್ ದಿ ಸಬ್ ಡೇಟಾ ವಿಲ್ ಬಿ ದೇರ್ ಅಂಡ್ ದಿ ಮೇನ್ ಡೇಟಾ ವಿಲ್ ಬಿ ಸ್ಟೋರ್ಡ್ ದೇರ್. Yes, again the main data, how it will be stored until as we import it will not be stored. So we So have somebody has input this data of also course. ಅಂತ ನಾನು Right. ಹೇಳಿದ್ದು. ಹೌದು Somebody has, so what is there here, the same is there above ಅಂತ ನಮ್ಮ ಋಷಿಗಳು ಹೇಳಿದ್ರು. ಹೌದು. What we are operating here and finding out. So ಋಷಿಗಳು ಬಂದ್ರಲ್ಲ, ಅವರೇ ಗುರು ಪರಂಪರೆನ ತಂದಿರ್ತಕ್ಕಂಥದ್ದು. ಅನೇಕ ಋಷಿಗಳು ಬಂದಿರತಕ್ಕಂಥದ್ದು. ಅವ್ರಿಗೆ ಸಬ್ ಋಷಿಗಳು ಬಂದ್ರು, ಅವ್ರನ್ನ ನಾವು ಪ್ರವರ ಅಂತ ಕರಿತೀವಿ. ಅವರು ಡಿಫ್ರೆಂಟ್ ನಾಲೆಜಸ್ ನ ಕೊಟ್ಟರು. ಅವರು ಎಗೈನ್ ಎಲ್ಲಾ ನಾಲೆಜಸ್ ತಗೊಂತಾ ಇದ್ರೆ ದೇ ಗೆಟ್ ಪ್ರಮೋಟೆಡ್ ಆಸ್ ನಾರ್ಮಲ್ ಋಷಿ. ಫಸ್ಟ್ ಗುರು ಚೆನ್ನಾಗಿ ಕಲ್ತಾದ್ಮೇಲೆ ಋಷಿ. ಆ ಋಷಿ ಮತ್ತೆ ಚೆನ್ನಾಗಿ ಕಲ್ತಾಗ ಮಹರ್ಷಿ. ಅದು ಇನ್ನೂ ಚೆನ್ನಾಗಿ ಕಲ್ತಾಗ ದೇವ ಋಷಿ. ಇನ್ನೂ ಚೆನ್ನಾಗಿದ್ದಾಗ ಅದಕ್ಕೆಲ್ಲ ರಾಜ ಋಷಿ. ಅದಕ್ಕಿಂತ ಚೆನ್ನಾಗಿ ಕಲ್ತಾಗ ಬ್ರಹ್ಮ ಋಷಿ. ಇಟ್ ಈಸ್ ಇನ್ ದಟ್ ವೇ. ಅದಕ್ಕಿಂತ ಚೆನ್ನಾಗಿ ಕಲ್ತಾಗ ಹಿ ಇಸ್ ದಿ ಓನ್ಲಿ ಬ್ರಹ್ಮ, ದಿ ಫೈನಲ್ ಗೈ. ಸೊ ಋಷಿಗಳಲ್ಲೂ ಜ್ಞಾನ ಪಡೆಯೋದಿದ್ದೇ ಇರುತ್ತೆ. ಅಂದ್ರೆ ಐ ಆಸ್ ಎ ಗುರು ನಾನೆಲ್ಲ ಕಲ್ತಿಲ್ಲ. ಅದಕ್ಕೆ ಗುರುಗಳಿಗೂ ಒಂದು ಹಿತವಚನ ಇರುತ್ತೆ, ನೀನು ಪರಿಪೂರ್ಣವಾಗಿ ಕಲ್ತಿಲ್ಲ, ಒಂದು ಲೈನ್ ಕಲಿತೀಯ, ಅದು ಇನ್ನೂ ಕಲಿಯೋದು ಬೇಕಾದಷ್ಟಿದೆ. ಅದರಲ್ಲಿ ನೀನು ಕಲ್ತಿರುವಷ್ಟು ನಿನ್ನ ಇನ್ನ ಕೆಳ ಇರ್ತಕ್ಕಂತ ಸ್ಟೂಡೆಂಟ್ಸ್ಗೆ, ಸಬಾರ್ಡಿನೇಟ್ಸ್ಗೆ ನೀನು ಹೇಳ್ಕೊಡ್ತಾ ಇದೀಯಾ. ಅಲ್ಲಿ ಅವರು ನಿನ್ನ ಗುರುಗಳಾಗಿ ತಗೊಂಡು ನೀನು ಇನ್ನು ಮಹಾಗುರು ಆಗಬೇಕು. ಯಾವ ಒಬ್ಬ ಗುರು ಇನ್ನೊಬ್ಬ ವ್ಯಕ್ತಿಗಳನ್ನ ಗುರುಗಳಾಗಿ ಮಾಡ್ತಾರೋ, ಅವ್ರು ಇನ್ನೊಬ್ಬರಿಗೆ ಹೋಗಿ ಹೇಳ್ತಕ್ಕಂಥದ್ದು ಮಾಡ್ತಾರೋ, ಅವರು ಮಹಾಗುರುಗಳಾಗ್ತಾರಂತೆ. ಸೊ ನಾನು ಮಹಾಗುರುಗಳಾಗ ಹೊರಟಿದ್ದೀನಿ ಅಂದ್ರೆ ಐ ಹ್ಯಾವ್ ಟು ಮೇಕ್ ಯು ಆಲ್ ಗುರುಸ್ ಅಲ್ವಾ. ನಾನು ಮೋಸ್ಟ್ಲಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಐ ವಾಸ್ ಟೆಲಿಂಗ್ ಯು, ನೀನು ಅಸ್ಟ್ರಾಲಜಿ ಮಾಡಿ ಜಸ್ಟ್ ಸ್ಟಾರ್ಟ್ ಟೆಲಿಂಗ್ ಟು ಪೀಪಲ್ ಹೌ ಟು ಲೀಡ್ ಎ ಲೈಫ್ ಬೇಸ್ಡ್ ಆನ್ ದಿ ಹಾರೋಸ್ಕೋಪ್ ಅಂತ ಹೇಳ್ತಾ ಇದ್ದೆ ಅಲ್ವಾ. ಸೊ ಅದನ್ನ ಕಂಟಿನ್ಯೂ ಮಾಡಿದಷ್ಟು ಇಟ್ ವಿಲ್ ಬಿ ವೆರಿ ಗುಡ್. ನಂಗೆ ಅದೊಂದು ಕೋಇನ್ಸಿಡೆನ್ಸ್ ಅಂತಾನೆ ಹೇಳ್ಬೋದು ಗುರುಜಿ. ಬಿಕಾಸ್ ಏನಾಯ್ತು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಕ್ಲಾಸ್ ಕಲ್ತಿದ ತಕ್ಷಣನೇ ನನಗೆ ಕಾಲ್ಸ್ ಬರಕ್ ಸ್ಟಾರ್ಟ್ ಆಯ್ತು. ನನ್ನ ಫ್ರೆಂಡ್ಸ್ ನನಗೆ ಕಾಲ್ ಮಾಡಕ್ ಶುರು ಹಚ್ಕೊಂಡ್ರು. ನನ್ಗೆ ತುಂಬಾ ಕನೆಕ್ಷನೇ ಇದ್ದಿಲ್ಲ, ಬಿಟ್ಟೋಗಿತ್ತು ಕನೆಕ್ಷನ್ಸ್. ಅವ್ರು ಕಾಲ್ ಮಾಡ್ಬಿಟ್ಟು ಅವ್ರ ಫೀಲಿಂಗ್ಸ್ ನ ಹೇಳಿದ್ರು. ನನಗೆ ಆಕ್ಚುಲಿ ಶಾಕ್ ಆಯ್ತು. ವಾಟ್ ಇಸ್ ದ ಯೂನಿವರ್ಸ್ ಇಸ್ ಟ್ರೈಂಗ್ ಟು ಟೆಲ್ ಮೀ. ಸೊ ಐ ಗಾಟ್ ಅ ಚಾನ್ಸ್ ಟು ಲರ್ನ್ ಅಂಡ್ ನೌ ಐ ಆಮ್ ಗೆಟಿಂಗ್ ಪೀಪಲ್ ಕನೆಕ್ಟಿಂಗ್ ಬ್ಯಾಕ್ ಟು ಮೀ. ತಿರುಗಿ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ. ಲೈಕ್ ಸುಮ್ನೆ ಅವ್ರ ಫೀಲಿಂಗ್ಸ್ ಹೇಳ್ಕೊಂಡ್ರು. ನನಗೆ ಅವಾಗ ಇನ್ನೂ ಶಾಕ್ ಆಯ್ತು. ಸರಿ ಅಂತ ನಾನೇನು ಜಾಸ್ತಿನೂ ಹೇಳಕ್ ಹೋಗಿಲ್ಲ. ಬಿಕಾಸ್ ಫಸ್ಟ್ ನಮ್ಮ ಲೈಫಲ್ಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ನೋಡಿದಾಗ ನನಗೆ ಅದು ಕರೆಕ್ಟಾಗಿ ವರ್ಕ್ ಆಗಿದ್ರಿಂದ ನಾನೇನ್ ಮಾಡಿದೆ, ಸ್ವಲ್ಪ ಸಿಂಪಲ್ ಆಗಿ ಒಂದೆರಡು ಪಾಯಿಂಟ್ಸ್ ಅವ್ರಿಗೆ ಹೇಳಿದೆ. ನಿನ್ ಲೈಫ್ ಹಿಂಗಿತ್ತು, ಅದಕ್ಕೆ ನಿನ್ಗೆ ಹಿಂಗಾಗಿರೋದು. ಸೊ ವೈ ಡೋಂಟ್ ಯು ಮೂವ್ ಫಾರ್ವರ್ಡ್, ಟೇಕ್ ಇಟ್ ಆಸ್ ಅ ಪಾಸಿಟಿವ್ ನೋಟ್ ಆಗಿ ತಗೊಂಡು ಒಂದೆರಡು ಮಂತ್ರ, ಗುರುಜಿ ಕೊಟ್ಟಿದ್ದು ಗೈಡೆನ್ಸ್ ಪ್ರಕಾರ ಒಂದೆರಡು ಮಂತ್ರ ಕೊಟ್ಟೆ ನಾನು ಅವ್ರಿಗೆ. ದೇ ಆಲ್ಸೋ ಟುಕ್ ಸಮ್ ಟೈಮ್, ಅದನ್ನ ಚಾಂಟ್ ಮಾಡಿದ್ರು ಅಂಡ್ ಇಟ್ ವರ್ಕ್ ಫಾರ್ ದೆಮ್.
ಅಂಡ್ ನನ್ನ ಕೇಳಿದ್ರು ಹೆಂಗೆ ನೀನ್ ಇದನ್ನ ಹೇಳ್ದೆ ಅಂತ. ಸಿ ಎಲ್ಲಾ ಲಾಜಿಕಲ್ಲೇ ಇರೋದು, ಇಟ್ಸ್ ಜಸ್ಟ್ ದಟ್ ಪೀಪಲ್ ಆರ್ ಲ್ಯಾಕಿಂಗ್ ಇಟ್. ಅವ್ರು ಅದನ್ನ ನೋಡ್ತಾ ಇಲ್ಲ. ವೆರಿ ಗುಡ್ ವರ್ಡ್, ಲ್ಯಾಕಿಂಗ್ ಇಟ್. ನಾವು ಹಳೆ ಕಾಲದಿಂದ ಬಂದಿರೋ ಪದ್ಧತಿಗಳನ್ನ ಫಾಲೋ ಮಾಡಿದ್ರೆ ಇದೆಲ್ಲ ಆಗ್ತಾ ಇದ್ದಿಲ್ಲ. ಅದಕ್ಕೆ ಇವಾಗ ಗುರುಜಿಗಳೆಲ್ಲ ಬಂದಿರೋದು. ಏನಕ್ಕೆ ಅಂತ ಹೇಳಿದ್ರೆ ಅವರು ನೋಡಿದ್ದಾರೆ ಎಲ್ಲ. ಅಂದ್ರೆ ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ ಇದೇನಕ್ಕಾಯ್ತು ಅಂತ. ಇವರು ಇದನ್ನ ಪೂರ್ತಿ ಓದಿ ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಮಗೆ ಹೇಳ್ತಾ ಇರೋದು. ಸೊ ಅದನ್ನ ನಾವು ಅಳವಡಿಸ್ಕೊಂಡ್ರೆ ಇಟ್ ವಿಲ್ ಚೇಂಜ್ ಅವರ್ ಲೈಫ್. ಟ್ರೂಲಿ ಇಟ್ ವಿಲ್ ಚೇಂಜ್ ಅವರ್ ಲೈಫ್. ಸಿಂಪ್ಲೆಸ್ಟ್ ಆಗಿರ್ಬೋದು. ಮನೇಲಿ ಒಂದು ದೀಪ ಏನಕ್ಕೆ ಹಚ್ತೀವಿ ಅಂತ ಹೇಳ್ತಾರೆ, ತುಪ್ಪದ ದೀಪ ಏನಕ್ಕೆ ಹಚ್ಬೇಕು ಅಂತ ಹೇಳ್ತಾರೆ. ಇದು ಮುಂಚೆಯಿಂದಾನು ಬಂದಿರೋದೇ ಅಲ್ವಾ, ಬಟ್ ನಾವು ಮರ್ತಿದೀವಿ. ಇದನ್ನೆಲ್ಲ ನಾಪ್ಸಕ್ಕಂತಾನೆ ನಮಗೆ ಗುರುಜಿ ಅಂತ ಅವ್ರು ಬಂದಿರೋದು. ಸೊ ಅವ್ರು ನೀವು ಹೇಳಿದ್ರಿಂದ ನಮ್ಗೆ ಓಕೆ ಇದು ರೀಸನ್. ಮನೇಲಿ ಒಂದು ಒಂದು ಇಂಪಾರ್ಟೆನ್ಸ್ ಆಮೇಲೆ ಹೇಳೋಣ. ವೈ ಓನ್ಲಿ ತುಪ್ಪ, ವೈ ನಾಟ್ ಅದರ್ ಅಂತ. ಹೌದು. ಸೊ ಆತರ ಒಂದೊಂದಕ್ಕೂ ರೀಸನ್ ಇರುತ್ತೆ. ಸೊ ನನ್ಗೆ ಅವಾಗ ತುಂಬಾ ಲೈಕ್ ಓಕೆ ಫೈನ್ ಐ ಹ್ಯಾವ್ ಟು ಅಂತ ಹೇಳ್ಬಿಟ್ಟು ಇದನ್ನ ಕಂಟಿನ್ಯೂ ಮಾಡೋಣ ಅಂತ ಇವಾಗ ನಾನು ತಿರುಗಿ ದೃಢವಾಗಿ ಕೂತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ಐ ಆಮ್ ಪ್ಲಾನಿಂಗ್ ಟು ಅಗೇನ್ ಕಂಟಿನ್ಯೂ ಅಂಡ್ ಡೂ ಮೈ ರಿಯಲಿ ಗ್ರೇಟ್. ಓಕೆ, ಒಂದು ಸಣ್ಣ ವಿರಾಮ ತಗೋಣ, ಮತ್ತೆ ಮುಂದುವರ್ಸೋಣ. ಥ್ಯಾಂಕ್ ಯು. ನಮ್ಮ ಜೀವನವನ್ನು ಅನುಭವ ಮುಕ್ತವಾಗಿ ಮಾಡತಕ್ಕಂಥದ್ದು. ಅನುಭವ ಮುಕ್ತ ಅಂತಂದ್ರೆ ಪ್ರತಿಯೊಂದು ನಾವು ಹೋಗಿ ಅಲ್ಲಿ ತಗೊಳ್ತಾರ ಎಕ್ಸ್ಪೀರಿಯನ್ಸ್ ಬೇರೆ. ಎಕ್ಸ್ಪೀರಿಯನ್ಸ್ಗಿನ ಮುಂಚೆನೆ ನಾವು ಒಂದು ಈ ರೀತಿ ಹಾದಿಲ್ ಹೋಗುವಂತ ಹೇಳ್ತಕ್ಕಂಥದ್ದು ಎಲ್ಲ ಇರ್ತಕ್ಕಂಥ ಗುರುಗಳು. ಇವತ್ತೊಂದು ಹೆಣ್ಮಕ್ಳಿಗೆ ಅಡಿಗೆ ಮಾಡಿ ಅಂದ್ರೆ ಸ್ವಲ್ಪ ಎದುರ್ಕೋತಾರೆ ಅಲ್ವಾ. ಅದಕ್ಕೆ ಅಂತ ಒಬ್ಬ ಗುರು ಅಡಿಗೆ ಪುಸ್ತಕ ಬರೆದಿಟ್ಟಿರ್ತಾನೆ. ಅಟ್ಲೀಸ್ಟ್ ಅವರೇ ಹೋಗಿ ಮಾಡಿದಾಗ 50% ಫೇಲ್ಯೂರ್ ಆಗೋದು, ಒಂದು 80% ಪಾಸ್ ಆಗ್ಬಿಡುತ್ತೆ, ಇಫ್ ನಾಟ್ 100%. ಇಟ್ ಇಸ್ ಓಕೆ, ಯು ಆರ್ ಟ್ರೈಂಗ್ ಫಾರ್ ದಿ ಫಸ್ಟ್ ಟೈಮ್, ಫ್ಯಾಂಟಾಸ್ಟಿಕ್, ಹೌ ಡಿಡ್ ಯು ಡೂ. ರೆಡಿ ಮಿಕ್ಸ್ ಹಾಕಿದ್ವಿ ಅಂತ, ರೆಡಿ ಮಿಕ್ಸ್ ಪುಳಿಯೋಗರೆ ಹಾಕಿದ್ವಿ, ವಾಟರ್ ಇಟ್ ಮೆಂಟ್ ಬಿ, ಬಟ್ ವಿ ಟ್ರೈ ಎಕ್ಸ್ಪ್ಲೋರಿಂಗ್ ಇಟ್. ಅದು ಏನ್ ಹಾಕಿದ್ದಾರೆ, ಏನ್ ಮಾಡಿದ್ದಾರೆ. ಪಾಕಶಾಸ್ತ್ರದ ಪುಸ್ತಕ ಬರುತ್ತೆ, ರಂಗೋಲಿ ಪುಸ್ತಕಗಳು ಬರುತ್ತೆ. ರಂಗೋಲಿ ಹೆಂಗ್ ಬಿಡಬೇಕು. ಪೀಪಲ್ ಈಗ ಹೆಣ್ಮಕ್ಳಿಗೆ ಅದೊಂದು ಫ್ಯಾಷನ್ ಇದೇ ಇರುತ್ತೆ, ಅವ್ರು ಆಗ್ತಾ ಇರ್ತಾರೆ. ನಾನು ಎಲ್ಲ ಓದ್ತಾ ಇದ್ದೀನಿ. ಓಕೆ, ಯಾವುದೇ ಒಂದು ಫ್ಯಾಷನ್ ಇರಲಿ, ಟ್ರೆಡಿಷನ್ ಬರಲಿ, ಲೇಡೀಸ್ಗೂ ಒಂದು ಫೀಲ್ ಇರುತ್ತೆ, ನಾನು ರಂಗೋಲಿ ಕಲಿಬೇಕು ಅಂತ. ಇವನ್ ಇಫ್ ಯು ಆರ್ ಇನ್ ಐಟಿ, ದೇರ್ ಇಸ್ ವಿಲ್ ಬಿ ಫೀಲ್, ಅದು ಹೆಂಗೋ ನಾನು ಹಾಕೋದು ಬಿಡಿಸ್ಕೋಬೇಕು. ಇಟ್ಸ್ ಎ ಕ್ರಿಯೇಟಿವ್ ಅಲ್ವಾ. ದಿ ಮೈಂಡ್ ಗೆಟ್ಸ್ ಕ್ರಿಯೇಟಿವ್, ಅದನ್ನು ಕಲಿಬೇಕು. ಸೊ ದೇ ರಂಗೋಲಿ ಬುಕ್ ಅಂತ ಬಂತು. ದೇರ್ ಇಸ್ ಎ ಗುರು ದೇರ್ ಆಲ್ಸೋ. ರಂಗೋಲಿನ ಕೂಡ ಇವಾಗ ಚೇಂಜ್ ಮಾಡಿ ಮಂದಾಲ ಆರ್ಟ್ ಅಂತ ಕೂಡ ತಗೊಂಡ್ ಬಂದಿದ್ದಾರೆ. ಮಂದಾಲ ಆರ್ಟ್ ಏನದು? ಸೊ ಸೇಮ್ ನಾವ್ ಇವಾಗ ಹೆಂಗೆ ಕೈಯಲ್ಲಿ ರಂಗೋಲಿ ಬಿಡಿಸ್ತಾ ಇದ್ರು, ಸೊ ಮಂದಾಲ ಆರ್ಟ್ ಇಸ್ ಅಗೇನ್ ಕೈಂಡ್ ಆಫ್ ಅ ಪೀಸ್ ಫಾರ್ ಮೈಂಡ್. ಸೊ ಅದ್ರಲ್ಲೂ ಹಿಂಗೇನೆ ಲೈಕ್ ಡಿಸೈನ್ಸ್ ಹಾಕ್ತಿವಿ. ಡಿಸೈನ್ಸ್ ಹಾಕೊಂಡು ಒಂದ್ ಚಕ್ರ ಆಗ್ಲಿ, ಒಂದ್ ನವಿಲ್ ಮೆಸೇಜ್ ಆಗ್ಲಿ, ಒಂದ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತೀವಿ, ಅದಕ್ಕೊಂದ್ ಕಲರ್ ಕಾಂಬಿನೇಷನ್ಸ್ ಕೊಡ್ತೀವಿ. ಸೊ ಅದನ್ನ ತಗೊಂಡ್ಬಂದಿದ್ದಾರೆ. ಅಗೇನ್ ಇಟ್ಸ್ ಅ ಕ್ರಿಯೇಷನ್. ಸೊ ಅದರಿಂದ ಕೂಡ ಕಲಿಬಹುದು. ಅದು ಪೆನ್ನಲ್ಲಿ ಬಿಡಿಸ್ತೀವಿ, ಅವಾಗಿನ ಕಾಲದಲ್ಲಿ ಜನ ರಂಗೋಲಿ ಪುಡಿಯಲ್ಲಿ ಬಿಡಿಸ್ತಾ ಇದ್ರು ಅಷ್ಟೇ, ಇನ್ನೇನ್ ಡಿಫರೆನ್ಸ್ ಇಲ್ಲ. ಓಕೆ, ಗ್ರೇಟ್ ಗ್ರೇಟ್. ಓಕೆ, ಒಂದು ಕರೆ ನೋಡೋಣ ಬನ್ನಿ. ನಮಸ್ತೆ. ನಮಸ್ತೆ. ಹಲೋ, ಹೇಳಿ. ನಮಸ್ಕಾರ. ಯಜಮಾನರ ಬಗ್ಗೆ ಕೇಳಬೇಕಿತ್ತು. ಹೇಳಿ. 14/6 ಎಲ್ಲಿಂದ ಮಾಡ್ತಾ ಇದ್ದೀರಾ? ಮಂಗಳೂರು. ಇವತ್ತು ಗುರು ಪೌರ್ಣಿಮೆ ಬಗ್ಗೆ ಮಾತಾಡ್ತಾ ಇದೀವಿ. ನೀವು ಕಲ್ತಿರ್ತಕ್ಕಂಥ ಗುರುಗಳಿಗೆ, ನಿಮ್ಮ ಯಜಮಾನರ ಗುರುಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಯ್ತು ಸರ್. ನಮಸ್ತೆ. ಹೇಳಿ, ಇನ್ನೊಂದ್ಸತಿ ಡೇಟ್ ಆಫ್ ಬರ್ತ್ ಹೇಳಿ. 14/6 1975. ಸಮಯ 2:05 ಮಧ್ಯಾಹ್ನ. ಹುಟ್ಟಿರ್ತಕ್ಕಂಥ ಊರು ಯಾವುದು? ಪುತ್ತೂರು, ಮಂಗಳೂರು. ಏನ್ ಕೇಳ್ಬೇಕಾಯ್ತು? ಆರೋಗ್ಯದ ಬಗ್ಗೆ. ಅವರಿಗೆ ಆರೋಗ್ಯ 15-20 ವರ್ಷ ಆಯ್ತು. ಮೈ ಸೊಂಟ ನೋವು, ಬೆನ್ನು ನೋವು, ಎಲ್ಲ ನೋವುಗಳು ಉಂಟು. ಅದಕ್ಕೆ ಪರಿಹಾರ ಏನು, ದಾನ ಏನು ಮಾಡ್ಬೇಕಂತ. ಕೊಡ್ತೀನಿ. ಬಟ್ ಆದ್ರೆ ಬಹಳ ವರ್ಷದಿಂದ ನೋವು ಇರ್ತಕ್ಕಂಥದ್ದು ಕಾಂಬಿನೇಷನ್ ನೋಡ್ಬೇಕು ನಾವು. ಯಾಕೆ ಎಲ್ಲಾ ಗ್ರಹಗಳು ಈ ರೀತಿ ಆಗಿರ್ತಕ್ಕಂಥದ್ದು ಅಂತ ನೋಡ್ಬೇಕು. ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥದ್ದು ಮಂಗಳ ದಶ. ಮಂಗಳನಲ್ಲಿ 1-10 ಕಾಂಬಿನೇಷನ್, 1-10-5 ಇರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಅವರು ಬಹಳ ಹಿಂದೆಯಿಂದ ನಾವು ನೋಡ್ತಾ ಇದ್ದಾಗ ಬಂದಿರತಕ್ಕಂತ ಒಂದು ಸಮಸ್ಯೆ, ಸೂರ್ಯನಲ್ಲಿ ಬಂದಿರತಕ್ಕಂಥದ್ದು ಮತ್ತೆ ಶುಕ್ರನಲ್ಲಿ ಉದ್ಭವ ಆಗಿರ್ತಕ್ಕಂಥ ಒಂದು ಮೂಲ ನೋವು 1, 4, 8, 10 ಬಂದಿರತಕ್ಕಂಥದ್ದು. ಆದ್ರೆ ಹೆಚ್ಚಿನ ಏನು ಸಮಸ್ಯೆಗೆ ಏನು ಭಯ ಪಡಬೇಕಾಗಿರ್ತಕ್ಕಂಥದ್ದು ಏನಿಲ್ಲ. ಇವರು ದಾನವನ್ನು ಮೊದಲು ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ 1, 2, 4, 5, 6 ಕರಿದಾರ ಫಸ್ಟ್ ಕಟ್ಕೊಳ್ಳಿ. ಕರಿದಾರ ವಿಶೇಷವಾಗಿ ಒಳ್ಳೇದಾಗತ್ತೆ. ಬಲಗೈಗೆ 2 ಮುಖದ ರುದ್ರಾಕ್ಷಿ ಹಾಕಿ
ಓಂ ಕ್ರೀಂ ಅಚ್ಯುತ ಅನಂತ ಗೋವಿಂದ ಅಂತ ಯಥೇಚ್ಛವಾಗಿ ಹೇಳ್ತಾರೆ. ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಕ್ಕಂಥದ್ದು ಆ ಮಂತ್ರದ ಶಕ್ತಿಯಿಂದ ಕಮ್ಮಿ ಆಗುತ್ತೆ. ಸ್ವಲ್ಪ ಓಡಾಡಬೇಕು. ಸ್ವಲ್ಪ ಮಟ್ಟಿಗೆ ಈ ಒಂದು ಡಿಟಾಕ್ಸ್ ಅಂತ ಕರೀತಾರೆ, ದಯವಿಟ್ಟು ಒಂದು ಡಿಟಾಕ್ಸ್ ಮಾಡಿಸ್ಕೊಳ್ತಾರೆ. ಹೋಗ್ಬೇಕಾದೆಲ್ಲ ಡಿಟಾಕ್ಸ್ ಅಂತ ಕರೀತಾರೆ, ವಿರೇಚನ ಅಂತಾನು ಕರೀತಾರೆ. ಅದನ್ನು ಮಾಡಿಸ್ಕೊಳಕ್ ಹೇಳಿ. ಈ ಕಾಂಬಿನೇಷನ್ ಅಲ್ಲಿ 110 ಕಾಂಬಿನೇಷನ್ ಕ್ಲಿಯರ್ ಆಗುತ್ತೆ. ಮುಂದಿನ ಕರೆ ನೋಡೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತ, ಹೇಳಿ. ತುಮಕೂರಿಂದ. 12/12/1962 ಮೊದಲು ನಿಮ್ಮ ಗುರುಗಳಿಗೆ ವಂದನೆ ಮಾಡ್ಕೊಳ್ಳಿ. ಗುರು ಪೌರ್ಣಿಮೆ. ಯಾಕಂದ್ರೆ ಯಾರೇ ಕಾಲರ್ ಬಂದ್ರು ಫಸ್ಟ್ ಇಲ್ಲಿ ಕಾರ್ಯಕ್ರಮ ಏನಿದೆ ಅಂತ ನೋಡಿ ಸ್ವಲ್ಪ ಜ್ಞಾನವಂತರಾಗಿ. ಓಕೆ, ಸ್ವಾರ್ಥಿಗಳಾಗಬೇಡಿ. ನಿಮ್ಮ ಬಗ್ಗೆ ನಾನು ಹೇಳಲೇಬೇಕು ನೀವು ಕರೆ ತಗೊಂಡ್ಮೇಲೆ. ಓಕೆ ಸರ್, ಗುರು ಪೌರ್ಣಿಮೆ ಇವತ್ತು, ನಮಸ್ಕಾರ. ಇವತ್ತಿಂದ ಸ್ಟಾರ್ಟ್ ಮಾಡಿ ಸರ್, ಚೇಂಜ್ ಆಗಿ ಲೈಫಲ್ಲಿ ನಿಮ್ಗೆ ಒಳ್ಳೇದೇ ಆಗುತ್ತೆ. ನಿಮ್ಮ ಗುರುಗಳು ನಿಮ್ಗೆ ಕಲ್ಸ್ಕೊಟ್ರಲ್ಲ ಇವತ್ತು ಮಾತಾಡಬೇಕು ಅಂತ, ಇಷ್ಟು ಜ್ಞಾನ ಕೊಟ್ರಲ್ಲ, ಅವ್ರಿಗೆ ಒಂದು ಸುತ್ತ ಹೇಳಿ ಏನ್ ಕ್ವಶನ್ ಕೇಳಬೇಕು. ಯಾಕೋ ಯಾವುದೇ ಕೈ ಎತ್ತುತ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ. ಹಣಕಾಸಿನ ಪರಿಸ್ಥಿತಿ ಎಲ್ಲ ಇದಾಗ್ತಿದೆ, ಆರೋಗ್ಯನೂ ಒಂದ್ ಸ್ವಲ್ಪ ಯಾಕೋ ಕೆಡ್ತಾ ಇದೆ. ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಪ್ರಶ್ನೆನ ಆನ್ಸರ್ ಮಾಡೋಣ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾ, ಡೇಟ್ ಆಫ್ ಬರ್ತ್ ಹೋಗ್ಬೇಕಾ? ಇಲ್ಲ, ಡೇಟ್ ಆಫ್ ಬರ್ತ್ 12/12/62 ಬೆಳಿಗ್ಗೆ 6:15. 12/12/62. ಸಮಯ ಬೆಳಿಗ್ಗೆ 6:15. ಬೆಳಿಗ್ಗೆ 6:15. ಹುಟ್ಟಿದ ಊರು ಯಾವುದು? ತುಮಕೂರು. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಮಾಡ್ತಾ ಇದ್ರಿ? ಸ್ವಲ್ಪ ಫೈನಾನ್ಸ್ ಕೊಟ್ಟಿದ್ದು ಯಾವ್ದು ಬರ್ತಾ ಇಲ್ಲ. ಹಂಗ ಮನೆ ಕಟ್ಟಬೇಕು ಅನ್ಕೊಂಡೆ, ಎಲ್ಲ ಪೆಂಡಿಂಗ್ ಆಗಿದೆ. ಓಕೆ, ನೋಡೋಣ. ಈಗ ಸದ್ಯಕ್ಕೆ 2017ರಿಂದ ನಿಮಗೆ ಬುಧ ದಶೆ ಪ್ರಾರಂಭವಾಗಿದೆ. ಹೌದು. ಬುಧ ದಶೆ ಕಾಂಬಿನೇಷನ್ ಅಲ್ಲಿ 2, 3, 4. ಬುಧ ದಶೆಯಲ್ಲಿ ಭುಕ್ತಿಗಳು ನೋಡೋಣ ಯಾವ್ದು ಬರ್ತಾ ಇದೆ ಅಂತ. 2017. ಈಗ ಸದ್ಯಕ್ಕೆ 2020ರಿಂದ 2023ವರೆಗೂ ಶುಕ್ರನ ಕಾಂಬಿನೇಷನ್ 12 ಮತ್ತೆ 5 ಮಿಕ್ಸ್ ಆಗಿದೆ. 12, 5 ಹಿಟ್ ಥಿಯರಿಲಿ 3 ಮತ್ತೆ 3 ಸಣ್ಣದಾಗಿರ್ತಕ್ಕಂಥ ಕಮಿಷನ್. ಆದ್ರೆ ಜೀವನವೇನು ಪರಿಪೂರ್ಣವಾಗಿ ನಿಮ್ಗೇನು ಸಮಸ್ಯೆ ಬರೋದಿಲ್ಲ. ಸಣ್ಣ ಪುಟ್ಟ ಹಣ ವ್ಯಯ ಆಗ್ತಕ್ಕಂಥದ್ದು 5, 12 ತೋರಿಸಿದೆ. ಅದು ಬಿಟ್ರೆ ಆ ಒಂದು ಸೆಕೆಂಡರಿ ಕಾಂಬಿನೇಷನ್ ಅಲ್ಲಿ 2, 3, 7, 11 ಹಣ ಇದ್ದೇ ಇರ್ತಕ್ಕಂಥದ್ದು. ನಿಮ್ಮ ಹತ್ರ ಹಣ ಇಲ್ಲದೆ ಇಲ್ಲ. ಅಡಚಣೆಗಳು ಸ್ವಲ್ಪ ದೂರ ಆಗಬೇಕು ಅಂದ್ರೆ ರಾಹುವಿಂದ ಸ್ವಲ್ಪ ಅಡಚಣೆಗಳು ಅಲ್ಲಲ್ಲಿ ಬರ್ತಕ್ಕಂಥ ತೋರಿಸುತ್ತೆ. ಸ್ವಲ್ಪ ಗುರುವಿನಲ್ಲಿ ಬರ್ತಕ್ಕಂಥದ್ದು, ಮತ್ತೆ ಸೆಕೆಂಡರಿ ಲೆವೆಲ್ ಅಲ್ಲಿ ಕೆಲವು 8ನೇ ಮನೆ ಬರ್ತಕ್ಕಂಥದ್ದು ತೋರಿಸುತ್ತೆ. ಸೊ ಅದು ಪ್ರಮುಖವಾಗಿ ನೀವು ಮೂಲಂಗಿನ ದಾನ ಮಾಡಿ. ಹಾಗೆ ಒಂದು 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. 6 ಮುಖದ ರುದ್ರಾಕ್ಷಿ ಜೊತೆ ಒಂದು ಕ್ಯಾಟ್ ಸೈ ಅಂತ ಬರ್ತಕ್ಕಂಥದ್ದು. ಕ್ಯಾಟ್ ಸೈ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಹೋಗುತ್ತೆ. ನೀವು ಧೈರ್ಯದಿಂದ ಇರಿ. ಏನು ಅಷ್ಟೊಂದು ಏನು ಪ್ರಾಬ್ಲಮ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಗುರು ಪೂರ್ಣಿಮಾ ದಿವಸದ ಶುಭಾಶಯ. ಒಳ್ಳೇದಾಗ್ಲಿ. ನಿಮ್ಮ ಗುರುಗಳಿಗೆ ವಂದನೆ ಮಾಡ್ಕೊಳ್ಳಿ. ಇವತ್ತಿನ ದಿವಸ ನೀವು ಇಷ್ಟು ತಿಳುವಳಿಕೆ ಬಂದು ನೀವು ಇಲ್ಲಿವರೆಗೂ ಬಂದಿದ್ದೀವ ಜೀವನದಲ್ಲಿ ಅಂದ್ರೆ ಅದು ಗುರು ಇಲ್ಲದೆ ಬರೋದೇ ಇಲ್ಲ. ಅದು ಯಾರೇ ಆಗಿರ್ಲಿ, ಫ್ರೆಂಡ್ಸ್ ಒಂದ್ಸತಿ ಗುರುಗಳಾಗ್ಬಿಡ್ತಾರೆ. ಹೌದು ಗುರುಜಿ, ನೀವೇ ನಮ್ಮ ಗುರುಗಳು. ನಿಮ್ಮ ಇದರಿಂದ ನನ್ನ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಿದೆ. ನಾವು ಮೊದಲೆಲ್ಲ ಕನ್ಸಲ್ಟೇಷನ್ ತಗೊಂಡಿದ್ವಿ ನಿಮ್ಮ ಹತ್ರ. ಗುರು ಪೂರ್ಣಿಮಾ ದಿವಸ ನಿಮಗೆ ವಿಶ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಫೋನ್ ಮಾಡಿದ್ದೀನಿ. ಓಕೆ, ಸೊ ಏನು ಕೇಳೋದೇನಿಲ್ಲ ಅಲ್ವಾ? ವಿಶೇಷ ಒಂದು ಗುರುಜಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ನನ್ನ ಜಾಬ್ ಚೇಂಜಸ್ ಏನಾದ್ರೂ ಇಂಡಿಕೇಶನ್ ಇದೆಯಾ? ಒಳ್ಳೇದಾಗ್ಲಿ. 1ರಿಂದ 249 ಹೇಳಿ. 107 ಜಾಬ್ ಚೇಂಜ್ ಅಂತ ಅಂದ್ರೆ ಜಾಬ್ ಎಲ್ಲಿ ಇದೀರಾ ಈಗ? ನೋಡ್ತಾ ಇದ್ದೀರಾ ಜಾಬ್ ಚೇಂಜ್? ಹೌದು ಗುರುಜಿ, ಹೌದು. ನೋಡ್ತೀನಿ. 5, 9 ಕಾಂಬಿನೇಷನ್ ಬಂದ್ರೆ ಚೇಂಜ್ ಮಾಡಿ. ಪ್ರಶ್ನಾಶಾಸ್ತ್ರದಲ್ಲಿ ಶುಕ್ರ ಮತ್ತೆ 2022ವರೆಗೂ ಶನಿ, 2021 ಜೂನು, ಆಗಸ್ಟ್ ಆದ್ಮೇಲೆ ರಾಹು, ರಾಹು ಬರ್ತಾನೆ. ಮಾರ್ಸ್ ಅಲ್ಲಿ 9, 12, 5, 9 ಕಾಂಬಿನೇಷನ್. ಮಾರ್ಸ್ ಅಲ್ಲಿ ಬರ್ತಕ್ಕಂಥದ್ದು 6 ಬರುತ್ತೆ, 12 ಬರುತ್ತೆ. ಚೇಂಜ್ ಮಾಡೋದು ಬೇಡ ಅಂತ ತೋರಿಸ್ತಾ ಇದೆ. ಚೇಂಜ್ ಮಾಡಿದ್ರೆ ಸ್ವಲ್ಪ ಹಿಂಸೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಇಲ್ಲೇ ಅಭಿವೃದ್ಧಿ ಆಗಕ್ಕೆ ಒಂದು ಓಂ ಬುಂ ಬುಧಾಯ ನಮಃ, ಓಂ ಬುಂ ಬುಧಾಯ ನಮಃ ಅಂತ ಒಂದು ಬಲಗೈಗೆ ಒಂದು ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಖಂಡಿತ ಇಲ್ಲೇನೆ ಚೆನ್ನಾಗಾಗುತ್ತೆ ಅಂತ ಹೇಳಿ ತೋರಿಸ್ತದೆ. ಮತ್ತೆ ಇನ್ನು ವೃತ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಅರ್ಶನದ ಕೊಂಬನ್ನ ಪುಡಿ ಮಾಡಿ ಹಣೆಗಚ್ಕೊಳ್ಳಿ. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಮ್ಮ. ನಮಸ್ಕಾರ ಗುರುಜಿ. ಇದು ನಮ್ಮ ಮಗನ್ ಕೆಲ್ಸದ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ.
ಕೇಳಿಸ್ತಾ ಇಲ್ಲ. ಹಲೋ, ಅವನಿಗೆ ದುಡ್ಡು ಕೊಟ್ಟಿದೀವಿ ಗುರೂಜಿ ಕೆಲ್ಸಕ್ಕೆ ಅಂತ. ಹಾ, ಅದು ಆಗುತ್ತಾ ಇಲ್ವಾ ಅಂತ ಕೇಳ್ಬೇಕಾಗಿತ್ತು ಗುರೂಜಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಗುರೂಜಿ. ಕೊಟ್ಟಾದ್ಮೇಲೆ ಇಲ್ಲಿ ಬಂದು ಕೇಳ್ತಾ ಇದ್ದೀರಾ? ಏನ್ ಮಾಡೋದು ಗುರೂಜಿ? ಹೇಳಿ. 8-3. ಏನ ಆ ತರ ಬರಲ್ಲ, ಪ್ರಶ್ನೆಶಾಸ್ತ್ರ ಕೇಳ್ಬೇಕು. 1ರಿಂದ 249 ಪ್ರಶ್ನೆ ಕೇಳಿ. ನಂಬರ್ 49 ಗುರೂಜಿ. ಏನ್ ಗೌರ್ಮೆಂಟ್ ಕೆಲ್ಸಕ್ಕೆ ದುಡ್ಡು ಕೊಟ್ಟಿದ್ದೀರಾ? ಹೌದು ಗುರೂಜಿ. 49. ಎಷ್ಟು ದಿವಸ ಆಯ್ತು ಕೊಟ್ಟು? ಇದು ಸೆಪ್ಟೆಂಬರ್ಗೆ 2 ವರ್ಷ ಆಯ್ತು ಗುರೂಜಿ. ಶುಕ್ರದಶೆಯಲ್ಲಿ ಕೇಳಿದ್ದೀರಾ? ಶುಕ್ರದಶೆಯಲ್ಲಿ ಇಲ್ಲಿ 12 ಲಾಸ್ ಬರಲ್ಲ. ದಶಾದಲ್ಲಿ ಇಂಡಿಕೇಶನ್ ಇಲ್ಲ. ಅದ್ರ ಜೊತೆ ಶನಿ 8 ಅದು ಇಲ್ಲ. 8 12 1 ದುಡ್ಡು ಲಾಸ್, 1 ದುಡ್ಡು ಲಾಸ್, 9 ಗಲಾಟೆ ಮಾಡಬೇಕು. ಇಲ್ಲ, ದಯವಿಟ್ಟು ಇದು ಬರೋದಿಲ್ಲಮ್ಮ. ದಯವಿಟ್ಟು ಹೋಗಿ ಬಲವಂತವಾಗಿ ಕೇಳಬೇಕು. ಇಲ್ಲಿರ್ತಕ್ಕಂಥದ್ದು ಒಂದೇ ಮಂಗಳ, ಒಂದೇ ಸ್ವಲ್ಪ ಟ್ರೈ ಮಾಡಬೇಕು. ಮಂಗಳ ಒಂದೇ ಸ್ಟ್ರಾಂಗ್ ಇರ್ತಕ್ಕಂಥದ್ದು. ಓಂ ನಮೋ ನರಸಿಂಹ ತವದಾಸೋಹಂ ಈ ಮಂತ್ರವನ್ನು ಯಥೇಚ್ಛವಾಗಿ ಹೇಳಿ, ಅವ್ರನ್ನ ನೆನೆಸ್ಕೊಂಡು ಹೇಳಿ ಹಣ ಕೊಡ್ತಕ್ಕಂಥದ್ದು. ಈ ರೀತಿ ಮೋಸ ಮಾಡೋದು ಜನಗಳ ಧ್ವನಿ ಇಲ್ಲ. ಈ ಗುರುಗಳ ಮೇಲೆ, ಯಾಕಂದ್ರೆ ಎಷ್ಟೊಂದು ಜನ ಕಾಮೆಂಟ್ಸ್ ಹಾಕ್ತಾ ಇರ್ತಾರೆ. ಈ ನಾವು ಅನುಭವದಿಂದ ನಾವು ಹೇಳ್ತೀವಿ ಇದನ್ನ ಕಲ್ತ್ಕೊಳ್ಳಿ ಅಂತ. ಅಲ್ಲಿ ಇನ್ನೊಬ್ಬ ಬರ್ತಾನೆ, ಇದೆಲ್ಲ ಕಲ್ತ್ಕೊಳ್ಬೇಡಿ, ಇದು ಕಲ್ತ್ಕೊಳ್ಳೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟು, ನಮ್ಮ ದುಡಿಮೆ ಮೇಲೆ, ನಮ್ಮ ಶಕ್ತಿ ಮೇಲೆ ನಿಲ್ಲಬೇಕು ಅಂತ. ಆಯ್ತಪ್ಪ, ನಿಮ್ ಶಕ್ತಿ ಮೇಲೆ ದುಡಿಬೇಕು, ಬಟ್ ಆ ಶಕ್ತಿ ಯಾವ ಕಡೆ ನೀನ್ ಫೋರ್ಸ್ ಆಗ್ತಾ ಇದೆಯಾ ಆ ಡೈರೆಕ್ಷನ್ಸ್ ನಾವು ಕೊಡ್ತಾ ಇದೀವಿ ಅಷ್ಟೇ. ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೂ ಒಂದು ಗುರು ಬೇಕಾಗುತ್ತೆ ಅನ್ಸುತ್ತೆ ಹೇಳಕ್ಕೆ. ಯೂಟ್ಯೂಬ್ ಅಲ್ಲಿ ಬಹಳಷ್ಟು ನೆಗೆಟಿವ್ ಕಮೆಂಟ್ಸ್ ಆಗ್ತಾ ಇರ್ತಾರಲ್ಲ, ಅವ್ರಿಗೂ ಒಂದು ಗುರು ಬೇಕಾಗುತ್ತೆ. ದೇ ಡೋಂಟ್ ನೋ ವಾಟ್ ಇಟ್ ಎಕ್ಸಿಟ್. ಲೈಫ್ ಅನ್ನೋದೇ ಹಂಗೆ ಅಲ್ವಾ ಗುರುಜಿ? ಲೈಕ್ ಹೇಳ್ತಾರಲ್ಲ, ಕೃಷ್ಣಂದು ಮಹಾಭಾರತ ಸೀರಿಯಲ್ ನೋಡಿರೋರು ಗೊತ್ತಿರತ್ತೆ. ಕೃಷ್ಣರಲ್ಲಿ ಒಂದು ಹೇಳ್ತಾರೆ, ಜನ ನಮ್ಗೆ ಕಲ್ ಹಾಕ್ತಾನೆ ಇರ್ತಾರೆ, ಬಟ್ ಆ ಕಲ್ಲನ್ನ ನಾವೆಲ್ಲ ಸೇರ್ಸ್ಕೊಂತ ಹೋದ್ರೆ, ಇಲ್ಲ ಅದ್ರ ಬಗ್ಗೆ ನೆನ್ಸ್ಕೊಂಡ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದೇ ಕಲ್ಲ ನಾವ್ ಮನೆ ಕಟ್ಕೊಂಡು ಹೋದ್ರೆ ನಮ್ಗದ್ ಪಾಸಿಟಿವ್ ಅಲ್ವಾ? ಸೊ ಎನಿಥಿಂಗ್ ದಟ್ ಕಮ್ಸ್ ಟು ಅಸ್ ನೆಗೆಟಿವ್, ದ ವೇ ವಿ ಕನ್ವರ್ಟ್ ಇನ್ ಟು ಪಾಸಿಟಿವ್ ಇಸ್ ವಾಟ್ ಲೈಫ್ ಇಸ್ ಆಲ್ ಅಬೌಟ್. ಸೊ ಆ ಟೀಚಿಂಗ್ಸ್ ನ ನೀವು ನಮಗೆ ಹೇಳ್ತಾ ಇದೀರಾ, ಬಟ್ ಅದನ್ನ ಪಾಸಿಟಿವ್ ಆಗಿ ತಗೊಳಕ್ ಆಗ್ತಲ್ಲ. ವಿ ಆಲ್ವೇಸ್ ಹ್ಯಾವ್ ಯಾರೊಬ್ಬ ನಮ್ಗೆ ಅಂತ ಹೇಳ್ಬಿಟ್ಟು ಒಂದು ಏನಂತಾರೆ, ಎನಿಮೀಸ್ ಅನ್ನೋರೊಬ್ರು ಇದ್ದೇ ಇರ್ಬೇಕು. ಅವಾಗ್ಲೂ ನಾವ್ ಯಾರು ಅಂತ ಗೊತ್ತಾಗತ್ತಲ್ವಾ? ಹೌದು, ಬಟ್ ನಾವ್ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ನಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಗುರುಜಿ. ಸೊ ಲರ್ನಿಂಗ್ ದಿಸ್ ವಿಲ್ ರಿಯಲಿ ಹೆಲ್ಪ್ ಅಸ್ ಇಸ್ ವಾಟ್. ಆಕ್ಚುಲಿ ನಮ್ ಜೀವನದಲ್ಲಿ ಕಾಳಜಿ ಜಾಸ್ತಿ ಇರೋದೇ ಎನಿಮೀಸ್ಗೆ. ಏನಾಗ್ತಾ ಇದೆ ಇವ್ರ ಜೀವನದಲ್ಲಿ ಅಂತ. ದೇ ಆರ್ ಮೋರ್ ವರಿಡ್ ಅಬೌಟ್ ಅವರ್ ಸೆಲ್ಫ್. ಸೊ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಮುಂದೆ ಹೋಗ್ಬೇಕು ಅನ್ನೋದನ್ನ ನಿಮ್ ಲರ್ನಿಂಗ್ಸ್ ಅಲ್ಲಿ ನೋಡಿದೆ. ಬಿಕಾಸ್ ಎಲ್ಲಾರು ಅನ್ಕೊಂತಾರೆ, ಅಯ್ಯೋ ಕ್ಲಾಸಿಗೆ ಜಾಯ್ನ್ ಆಗ್ಬಿಟ್ರೆ ನಮ್ಗೆ ಏನ್ ಬರುತ್ತೆ. ನನಗೂ ಏನು ಗೊತ್ತಿದ್ದಿಲ್ಲ, ನನಗೂ ಬೇಸಿಕ್, ನನಗೆ ABCD ಅನ್ನೋದೇ ನನಗೆ ಗೊತ್ತಿಲ್ಲ ಅಸ್ಟ್ರಾಲಜಿ ಅಂದ್ರೆ ಏನು ಅಂತ. ಬಟ್ ಇಲ್ಲಿ ಜಾಯ್ನ್ ಆದ್ಮೇಲೆ ಫಸ್ಟ್ ಥಿಂಗ್ ಅವ್ರು ನಮಗೆ ಹೇಳ್ಕೊಡೋದೇ ಬಂದ್ಬಿಟ್ಟು ವಾಟ್ ಇಸ್ ಸೋಲಾರ್ ಸಿಸ್ಟಮ್ ಆಲ್ ಅಬೌಟ್. ಎಲ್ಲರಿಗೂ ಗೊತ್ತಿರತ್ತೆ, ಬಟ್ ಅದನ್ನ ಹೆಂಗೆ ನಮ್ ಲೈಫಿಗೆ ಲಿಂಕ್ ಮಾಡ್ಕೋಬಹುದು ಅನ್ನೋದನ್ನ ಬಂದ್ಬಿಟ್ಟು ನಮಗೆ ಟೀಚಿಂಗ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಸೊ ಲಿಂಕ್ ಆಗಿದೆಯಾ? ಹೌದು ಗುರು, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ, ನಿನ್ನ ಹಾರೋಸ್ಕೋಪ್ ಅಲ್ಲಿ ನೋಡಿ, ನಿಮ್ಮ ಲೈಫ್ ಅಲ್ಲಿ ಲಿಂಕ್. ನಾನು ನಂದು ಜಾತಕನೇ ನಾನು ಅದ್ರಲ್ಲಿ ಹಾಕೊಂಡಾಗ, ಗೋಲ್ನಾಡಿ ಸಿಸ್ಟಮ್ ಆಪ್ ಅಲ್ಲಿ ಹಾಕಿದಾಗ ನನಗೆ ಗೊತ್ತಾಯ್ತು, ಓಕೆ ಈ ಡೇಟ್ ಆಫ್ ಬರ್ತ್ ನಾನು ಹುಟ್ಟಿದ್ದು ಕರೆಕ್ಟ್ ಆಗೇ ಬಂತು. ಪಂಡಿತರು ಏನ್ ಕೊಟ್ಟಿದ್ರು, ನಿಂದ ಇದೇ ರಾಶಿ, ನಿಂದ ಇದೇ ನಕ್ಷತ್ರ ಅಂತ ಹೇಳಿದಾಗ ನಂಗೆ ಅದೇ ಕರೆಕ್ಟ್ ಆಗಿ ಬಂತು. ಅದ್ ಬಂದಾಗಿದ ತಕ್ಷಣ ನನ್ನ ಲೈಫ್ ನಾನು ನೋಡಿದೆ. ಇಷ್ಟು ವರ್ಷ ನಾನು ಕಷ್ಟ ಏನಕ್ಕೆ ಪಟ್ಟೆ ಅಂತ ಹೇಳಿದ್ರೆ, ದಶೆ ನಂಗೆ ನಡೀತಾ ಇದ್ದಿದ್ದ ಹಂಗೆ ಇತ್ತು. ಸೊ ಅದರಿಂದ ಹಂಗಾಯ್ತು. ಈಗ ನನಗೆ ಸ್ಮೂತ್ ಆಗಿ ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ, ಐ ಆಮ್ ಗೆಟಿಂಗ್ ದಟ್ ಲಕ್ ನೋ. ಲೈಕ್ ಇವಾಗ ಅದ್ ಗುರುಬಲ ಅಂತ ಹೇಳ್ತಾರಲ್ಲ, ಅದು ಬಂದಿದೆ. ಸೊ ಅದಕ್ಕೆ ಅದ್ ನಡೀತಾ ಇರೋದು. ನೆಕ್ಸ್ಟ್ ಹೆಂಗಿದೆ ಅಂತ ನಾನು ನೋಡಿದೆ. ನಾನು ಏನಕ್ಕೆ ಇಷ್ಟು ಕ್ರಿಯೇಟಿವ್ ಆಗಿದ್ದೀನಿ, ನನಗೆ ಯಾಕೆ ಯಾವಾಗ್ಲೂ ಮೋರ್ ಆಫ್ ದ ಸೈಡ್ ನನಗೆ ಕ್ರಿಯೇಟಿವ್ನೆಸ್ ಹೋಗುತ್ತೆ, ಇಲ್ಲ ಆರ್ಟ್ಸ್ಗೆ, ಇಲ್ಲ ಈ ತರ ನನಗೆ ಏನಕ್ಕೆ ಟ್ರ್ಯಾಕ್ ಆಗುತ್ತೆ ಅಂತ ಹೇಳಿ ನನಗೆ ಇದಿದೆ ಅದೇನೆ. ಲೈಕ್ ನನ್ನ ಫೀಲ್ಡ್ ಆಗ್ಲಿ, ನನ್ನ ಎಜುಕೇಶನ್ ಆಗ್ಲಿ, ಇಲ್ಲ ಆಸ್ ಅ ಪರ್ಸನಾಲಿಟಿ ನಂದು ಅದೇ ಇದ್ದಿದ್ದು. ಸೊ ಅದಕ್ಕೆ ನನಗೆ ಆತರ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನನಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ನನ್ನ ಫ್ರೆಂಡ್ಸ್ಗೂ ಹೇಳಿದಾಗ ಅದಷ್ಟೇ, ಲೈಕ್ ಒನ್ ಆಫ್ ಮೈ ಫ್ರೆಂಡ್, ಶಿ ಇಸ್ ಲೈಕ್ ವೆರಿ ಪಾಸಿಟಿವ್. ಅವಳಿಗೆ ತುಂಬಾ ಜನ ಎನಿಮೀಸ್ ಇದಾರೆ, ಬರೋರೆಲ್ಲರೂ ತುಂಬಾ ಈಗೋಯಿಸ್ಟಿಕ್ ಆಗಿರ್ತಾರೆ. ಸೊ ಅವಳಿಗೆ ಹೇಳಿದಾಗ್ಲೂ ಅವಳಿಗೂ ಅದೇ ಅನಿಸ್ತು, ಹೌದು ನಿನ್ನ ಲೈಫಲ್ಲಿ ಇದ್ದಿದ್ದೆ ಹಂಗೆ, ನಿನಗೆ ಬರೋ ಲೈಫ್ ಪಾರ್ಟ್ನರ್ ಕೂಡ ನಿನಗೆ ಈಗೋಯಿಸ್ಟಿಕ್ ಆಗೇ ಇರ್ತಾರೆ. ಸೊ ಇಟ್ಸ್ ಬೆಟರ್ ಯು ಡು ನಾಟ್ ವರಿ ಅಬೌಟ್ ಇಟ್, ಬಿ ಕಾಮ್ ಅಂಡ್ ಜಸ್ಟ್ ಮೂವ್ ಫಾರ್ವರ್ಡ್ ಅಂತ ಹೇಳಿದಾಗ ಅವಳು ತುಂಬಾ ಖುಷಿ ಪಟ್ಲು. So when it is written, it will happen. Correct. So
ಪ್ಲೀಸ್ ಜಸ್ಟ್ ಲರ್ನ್ ಇಟ್ ಫಾರ್ ಯೋರ್ ಸೆಲ್ಫ್. ನಾನು ಅವಾಗಿನ ಅದೇ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಗೋಸ್ಕರ ಅಟ್ಲೀಸ್ಟ್ ಫಸ್ಟ್ ಕಲ್ತ್ಕೊಂಡು ನೋಡಿ ನಿಮ್ಗೆ ಅದೆಷ್ಟು ಬೆನಿಫಿಟ್ ಆಗಿರುತ್ತೆ ಅಂತ. ಅದಾದ್ಮೇಲೆ ನೀವು ಬೇಕಂದ್ರೆ ಅದನ್ನ ಒಂದು ಪ್ರೊಫೆಷನ್ ಆಗಿ ತಗೊಬಹುದು, ಇಲ್ಲ ಅಟ್ಲೀಸ್ಟ್ ಆಸ್ ಅ ಪ್ಯಾಷನ್ ಆಗಾದ್ರೂ ತಗೊಬಹುದು. ಗುರುಜಿನ ನನಗೆ ಅದೇ ಹೇಳಿದ್ರು, ನೆವರ್ ಲಿವ್ ಅ ಪ್ರೊಫೆಷನ್ ಬಟ್ ಮೇಕ್ ಶೂರ್ ಯು ಹ್ಯಾವ್ ಸಮ್ ಪ್ಯಾಷನ್ ಇನ್ ಯೋರ್ ಲೈಫ್ ಸೊ ದಟ್ ಯು ಕ್ಯಾನ್ ಮೂವ್ ಫಾರ್ವರ್ಡ್. ಬರೀ ಪ್ರೊಫೆಷನ್ ಕೆರಿಯರ್ ಅಂತ ಹೋಗ್ತಾರೆ, ಯು ಫರ್ಗೆಟ್ ಯುವರ್ ಲೈಫ್, ವಾಟ್ ಇಟ್ ಇಸ್ ಫಾರ್ ಯು ಅನ್ನೋದು ನೀವು ಮರ್ತು ಹೋಗ್ತೀರಾ. ಸೊ ಇದನ್ನ ಒಂದು ಪ್ಯಾಷನ್ ಆಗಿ ತಗೊಳ್ಳಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗು ಹೆಲ್ಪ್ ಆಗುತ್ತೆ ಖಂಡಿತ. ಸೊ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ವಾಟ್ ಯು ವಾಂಟ್ ಟು ಟೆಲ್ ಟು ದಿ ವ್ಯೂವರ್ಸ್ ಫೈನಲಿ? Finally, I want to say it is a really good opportunity. Please do not miss it. Join it. ನೀವು ಅನ್ಕೊಂತೀರಾ ಒಂದು ಟೀಚರ್ ಆಗಿ ನಿಮ್ಗೆ ಎಷ್ಟು ಕಷ್ಟ ಇರ್ಬೋದು, ನೀವು ಒಂದು ಗುರುಜಿಯಾಗಿ ನೋಡಿ. ಅವರು ನಮಗೆ ವಿ ವರ್ ಅರೌಂಡ್ 200+ people in that batch and he has managed that, and the teachings that he gives is like you can never forget it and it will help you for your life. It will take you forward. Please give and try. We waste our money in so many things. Why not like invest over here and learn it? That's all. ಕರೆಕ್ಟ್. ವಾಟ್ ಯು ಸೆಡ್ ಇಸ್ ಎಲ್ಲ ಪರ್ಫೆಕ್ಟ್ ಆಗಿ ಹೇಳಿದ್ರು. ಸೊ ನಾವೊಂದು ಗುರು ಪರಂಪರೆಯನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಗುರು ಪೌರ್ಣಮಿಯ ಒಂದು ಪ್ರಯುಕ್ತ ಎಲ್ಲರನ್ನೂ ಕೂಡ ಗುರುವಿನ ಮಟ್ಟಕ್ಕೆ ತಗೊಂಡ್ಬರ್ತಕ್ಕಂಥ ಒಂದು ಪ್ರಯತ್ನ. ಸೊ ಆಗಸ್ಟ್ 1 ನಮ್ಮ ಇಂಗ್ಲಿಷಲ್ಲಿ ಇರ್ತಕ್ಕಂಥದ್ದು, ಆಗಸ್ಟ್ 16 ನಮ್ಮ ಕನ್ನಡದಲ್ಲಿ ನಕ್ಷತ್ರ ನಾಡಿ. ಒಟ್ಟು 15 ದಿವಸದ ತರಗತಿಗಳಿರುತ್ತೆ. ನೀವು ಬಂದು ಇದನ್ನು ಕಲ್ತ್ರೆ ಮಾತ್ರ ಇದರಲ್ಲಿ ನೀವೊಂದು ಗುರುವಿನ ರೀತಿ ಆಲೋಚನೆ ಮಾಡ್ತಕ್ಕಂಥದ್ದು ಬರುತ್ತೆ. ಆ ಅನುಭವದಿಂದ ಹೇಳ್ತಾ ಇರೋದು, ಬಂದ್ ಕಲೀರಿ, ಅನುಭವದಿಂದ ಹೇಳ್ತಾ ಇರೋದು. ಓಕೆ, ಕಾರ್ಯಕ್ರಮ ಕೊನೆ ಹಂತ ಆಯ್ತು. ಸೊ ನನ್ನದಿಂದ ಒಂದು ಸಣ್ಣ ಕಾಣಿಕೆ ನಮ್ಮ ಪ್ರೀತಿಯ ಸ್ಟೂಡೆಂಟ್ ಆಗಿರ್ತಕ್ಕಂಥದ್ದು. ಸೊ ಗುಡ್ ಲಕ್, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ಜೀವನದಲ್ಲಿ ನಿಮಗೆ ಮತ್ತೆ ನಿಮ್ಮ ಕುಟುಂಬದವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸೊ ಕಾರ್ಯಕ್ರಮಕ್ಕೆ ಬಂದಿದ್ದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗುಡ್ ಲಕ್. ಓಕೆ, ಕಾರ್ಯಕ್ರಮ ಮುಗಿಯುವಂತ ಆಯ್ತು. ವೆಲ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಹಿಯರ್ ಅಂಡ್ ಶೇರಿಂಗ್ ಯುವರ್ ಗ್ರೇಟ್ ಎಕ್ಸ್ಪೀರಿಯನ್ಸಸ್. ಓಕೆ ಓಕೆ, ಮತ್ತೆ ಸಿಗೋಣ. ಮತ್ತೆ ಸಂಜೆ 9:30 ಇಂದ 10:00 ಮತ್ತೆ ಮೀಟ್ ಮಾಡೋಣ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.